ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ ಬಸವಾಯ ನಮೋ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಶಟಸ್ಥಲ ಮರ್ಮ. ನಾವು ಉದಿಸಿ ಬಂದದ್ದು ಹೀಗೆ ಸಹಜದಿಂದ ನಿರಾಲಂಬಕ್ಕೆ ಬಂದು, ನಿರಾಲಂಬದಿಂದ ನಿರಂಜನಲಿಂಗಕ್ಕೆ ಬಂದು, ನಿರಂಜನಲಿಂಗದಿಂದ ನಿಶೂನ್ಯಲಿಂಗಕ್ಕೆ ಬಂದು, ನಿಶೂನ್ಯಲಿಂಗದಿಂದ ನಿಷ್ಕಲಲಿಂಗಕ್ಕೆ ಬಂದು, ನಿಷ್ಕಲಲಿಂಗದಿಂದ ಆತ್ಮತತ್ವದ ಐಕ್ಯಸ್ಥಲದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಲದ ಪ್ರಸಾದಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗೀ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಾಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಆಣತೆವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ. ಓಂ ಬಸವ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಎಲ್ಲ ಶರಣ ತಂದೆ ತಾಯಂದ್ರಿಗೆ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 2126ನೇ ದಿನದ ಸ್ವಾನುಭವದ ನೆಲೆಗೆ ಎಲ್ಲ ಬಸವಸ್ತುತಿ ಹಾಗೂ ಶಟಸ್ಥಲ ಮಠವನ್ನು ಮಾಡ್ತಕ್ಕಂಥ ಗೌರವಮ್ಮರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳಪ್ಪರೇ. ಶರಣಾರ್ಥಿಯವರೇ, ಶರಣು ಶರಣಾರ್ಥಿಗಳು. ಇಂದಿನ ಸ್ವಾನುಭವದ ಸದ್ಭಾವಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲಾ ಶರಣ ತಂದೆ ತಾಯಿಗಳ ಜಂಗಮ ಪಾದಕ್ಕೆ ಶರಣ ಶರಣಾರ್ಥಿಗಳು. ಇವತ್ತು ಸ್ವಾನುಭವದ ನೆಲೆಯಲ್ಲಿ ಶರಣರ ಶಿವಯೋಗದ ಬಗ್ಗೆ ದಯಾನಂದ ಅನುಭವ ಇರ್ತದೆ. ಅದರಲ್ಲಿ ಬೇರೆನೇ ಭಾಗ ಅಂಗದಿಂದ ಲಿಂಗದಿತ್ತ. ಅದರಲ್ಲಿ ಅಣುಚಕ್ರದ ಕಡೆಗೆ ಅಣುಚಕ್ರದ ದರ್ಶನ ಮತ್ತು ಅಣುಲಿಂಗದ ಶಿವಯೋಗ ಯಾವ ರೀತಿ ಮಾಡ್ಬೇಕು, ಅಣು ಚಕ್ರದ ದರ್ಶನವನ್ನ ಯಾವ ರೀತಿ ನಾವು ಪಡಿಬೇಕು ಅಂತಂದ ಹೇಳಿ, ಶಿವಯೋಗದ ಮೂಲಕ ಅದನ್ನ ಅನುಭವಿಸ್ಬೇಕಂತಂದ ಹೇಳಿ ನಮ್ಮ ಅಪ್ಪ ದಯಾನಂದ ಅಪ್ಪರು ಇವತ್ತು ವಿಸ್ತಾರವಾಗಿ ವಿವರಿಸ್ತಿದ್ದಾರೆ. ಅಪ್ಪರೇ ಶರಣ ಶರಣಾರ್ಥಿ ಅಪ್ಪರೇ. ಶರಣು ಶರಣಾರ್ಥಿಗಳು. ಸಿದ್ಧಾರೂಢಣ್ಣ, ಶರಣ ಶರಣಾರ್ಥಿ ಅಪ್ಪರೇ. ಧ್ವನಿ ಕೇಳಿಸ್ತಾ ಇದೆಯಣ್ಣ? ಹ್ಞೂ ಅಪ್ಪರೇ, ಕೇಳಿಸುತ್ತೆ, ಕ್ಲಿಯರ್ ಆಗಿ ಇದು ಸ್ಕ್ರೀನ್ ಕಾಣಿಸ್ತಾ ಇದೆ. ಹೌದ್ರಿ. ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣರ ಶಿವಯೋಗ. ಅಪ್ಪರೇ ಶರಣು ಶರಣಾರ್ಥಿಗಳು. ಶರಣು ತಾಯಿ. ಇವತ್ತು ನೋಡಿ 100 ಕಂತುಗಳು ಆಗ್ತಾ ಇವೆ. ಆದ್ರೂ ಶರಣರ ಶಿವಯೋಗದ ವರ್ಗಗಳು ಮುಗಿತಾ ಇಲ್ಲ. ಅಷ್ಟೊಂದು ವಿಸ್ತೃತವಾದ ಮನೋಜ್ಞವಾದ ಒಂದು ಅಧ್ಯಯನದಲ್ಲಿ ನಾವು ತೊಡಗಿದ್ದೀವಿ. ಅದರಿಂದ ಸಿಕ್ಕ ಆನಂದವೂ ಕೂಡ ಅಷ್ಟೇ ಅನುಪಮವಾಗಿದೆ ಮತ್ತು ಪ್ರಯೋಜನಕರವಾಗಿ ಆಗಿದೆ. ಏಕೆಂದ್ರೆ ಒಂದು ಮಹಾಗ್ರಂಥ ಸ್ವಾನುಭವದ ನೆಲೆಯಿಂದ ಅದು ಹೊರಬಂದಿತ್ತಲ್ಲ. ಇವತ್ತು ಇಡೀ ಕರ್ನಾಟಕ ಇದು ಒಂದು ಉತ್ಪ್ರೇಕ್ಷೆಯಲ್ಲ. ಎಲ್ರೂ ಈ ಪುಸ್ತಕವನ್ನ ಕೈಯಲ್ಲಿ ಇಟ್ಟುಕೊಂಡು, ಗ್ರಂಥವನ್ನ ಕೈಯಲ್ಲಿ ಇಟ್ಕೊಂಡು, ಇದೇನಾಗಿದೆ, ಇದೇನಿದೆ, ನಮ್ಗೆ ಇಷ್ಟು ದಿನ ಇದು ಗೊತ್ತೇ ಇರ್ಲಿಲ್ಲ.
ಆ ಒಂದು ಪ್ರಯೋಗವನ್ನ ಈ ಸ್ವಾನುಭವದ ನೆಲೆಯಲ್ಲಿ ನಾವು ಮಾಡಿಕೊಂಡೆವು. ಯಾಕೆ ಹೇಳಿ? ಇದು ಹೀಗಿರಬಹುದಾ, ಆಗಿರಬಹುದಾ, ಎಲ್ಲ ಅದರ ರೂಪು ರೇಷೆಗಳನ್ನ ಎಲ್ರೂ ಇಲ್ಲಿ ಭಾಗವಹಿಸಿ ಅದು ಹೀಗಿರಬಹುದಾ ಅನ್ನ, ಹಾಗಿರಬಹುದಾ ಅನ್ನ ಅಂತ ಹೇಳಿ ಎಲ್ಲ ತಾಯಿಯರು, ಎಲ್ಲ ಅಣ್ಣಂದಿರು ಎಲ್ಲರೂ ಕೂಡಿಕೊಂಡು ಅದಕ್ಕೊಂದು ಮೂರ್ತ ಸ್ವರೂಪವನ್ನು ಕೊಟ್ಟಾಗ ಒಂದು ವಿಸ್ತೃತವಾದ ಮನೋಜ್ಞವಾದ ಗ್ರಂಥ ಇವತ್ತು ಹೊರಗೆ ಬಂದಿತು. ಇವತ್ತು ಒಂದು 100ರಿಂದ 200 ವಿರಕ್ತ ಮಠಾಧೀಶರಿಗೆ ಈ ಗ್ರಂಥ ಹೋಗಿದೆ. ಆಶ್ಚರ್ಯ ವಿಷಯ ಅಂದ್ರೆ ಸ್ವಾನುಭಾವದ ನೆಲೆಯಲ್ಲಿ ಕಂಡುಕೊಂಡಂತ ಅನೇಕ ಸತ್ಯಗಳು ಅವರಿಗೆ ಗೊತ್ತಿಲ್ಲ ಅನ್ನೋದೇ ನಮ್ಮ ದುರ್ದೈವ. ಹೀಗಾಗಿ ಈ ಗ್ರಂಥ ಬೇಕಾಗಿತ್ತು. ಅದು ಸ್ವಾನುಭಾವದ ನೆಲೆಯ ಒಂದು ಕೃತಿಯಾಗಿ ಬಂದಿದೆಯಲ್ಲ, ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಅದರ ಕೊನೆಯ ಭಾಗವಾಗಿ ನಾವು ಇದನ್ನ ಮಾತಾಡ್ತಾ ಇದ್ದೀವಿ. ಯಾವುದಂದ್ರೆ ಶರಣರ ಶಿವಯೋಗದಲ್ಲಿ 3 ಒಂದು ಇದನ್ನ ಮಾಡ್ಕೊಂಡ್ವಿ. ಭಾಗ 1, ಭಾಗ 2, ಭಾಗ 3. ಭಾಗ 1ರಲ್ಲಿ ಶರಣರ ಶಿವಯೋಗದ ಅಭ್ಯಸನ ಮಾಡಿದ್ವಿ. ಈಗ ಭಾಗ 2ರಲ್ಲಿ ಅಂಗದಿಂದ ಲಿಂಗದತ್ತ ಪಯಣ ಮಾಡಿದ್ದೇವೆ. ಒಂದು 9 ವಿಕಸನ ಕ್ರಮಗಳನ್ನ ಮಾಡಿಕೊಂಡ್ವಿ. ಒಬ್ಬ ಓದುಗರು ಇದನ್ನ ಕೇಳಿದ್ರು, ಈ ವಿಕಸನ ಕ್ರಮ ಅನ್ನೋ ಒಂದು ಶಬ್ದವೇ ಎಷ್ಟೊಂದು ವಿಶಿಷ್ಟವಾಗಿದೆಯಲ್ಲ. ಒಬ್ಬ ಸಾಧಕ ಶಿವಯೋಗದ ಪಥದಲ್ಲಿ ಸಾಗುವಾಗ ಹೇಗೆ ವಿಕಸನ ಹೊಂದುತ್ತಾನೆ, ಹೇಗೆ ವಿಕಸಿಸುತ್ತಾನೆ, ಹೇಗೆ ಒಂದು ಹೂವು ಅರಳುತ್ತದೆಯಲ್ಲ, ಮೊಗ್ಗೆ ಇದ್ದಿದ್ದು ಅರಳುವ ಕ್ರಮ ಇದೆಯಲ್ಲ, ಅದಕ್ಕೆ ವಿಕಸನ ಕ್ರಮ ಅಂತಾರೆ. ನಾವು ಒಳಗೆ ಹೊಕ್ಕ ಹಾಗೆ ನಮಗೆ ಕರ್ಣಹಸಿಗೆಯ ಬಗ್ಗೆ ಗೊತ್ತಿತ್ತು, ಅನೇಕ ವಿಷಯಗಳು ಈಗಾಗಲೇ ಗೊತ್ತಿದ್ವು. ಆದರೆ ಅವುಗಳನ್ನೆಲ್ಲ ಕ್ರೋಢೀಕರಿಸಿ ಮಾಡಿಕೊಂಡು ಒಂದು 1, 2 ಅಂತ 9 ಕ್ರಮಗಳನ್ನ ಮಾಡಿಕೊಂಡು ಅವುಗಳನ್ನ ವಿಕಸನ ಕ್ರಮ ಅಂತ ಒಂದು ಹೊಸ ಹೆಸರನ್ನಿಟ್ಟು 9ನೇ ಕ್ರಮದಲ್ಲಂತೂ ಶತಏಕದ ನೆಲೆಮನೆ ಅಂತ ಅದೊಂದು 101 ಸ್ಥಳಗಳನ್ನ ಮಾಡಿ ಅಭ್ಯಸನ ಮಾಡಿದಾಗ ಒಂದು ವಿಸ್ಮಯಕಾರಿ ಜಗತ್ತಿನ ದರ್ಶನ ಮಾಡಿದ ಹಾಗೆ ನಮಗೆ ಅನಿಸಿದ್ದು ಕೂಡ ಅಷ್ಟೇ ಸತ್ಯ. ಹೀಗಾಗಿ ಅದರ ತಳಹದಿಯ ಮೇಲೆ ನಾವು ಈ ಅಂಗದಿಂದ ಲಿಂಗದತ್ತ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನ, ಆ ಪ್ರಾರ್ಥನೆಗಳು ಯಾವುವು, ಆಚಾರಲಿಂಗಕ್ಕೆ, ಗುರುಲಿಂಗಕ್ಕೆ, ಹಾಗೇನೆ ಶಿವಲಿಂಗಕ್ಕೆ, ಎಲ್ಲವನ್ನ ನೋಡ್ತಾ ಕೊನೆಗೆ ಈ ಅನುಚಕ್ರದ ದರ್ಶನ ಮತ್ತು ಅನುಲಿಂಗದ ಒಂದು ಶಿವಯೋಗದವನ್ನ ನಿನ್ನೆ ಹೋದ್ ಸಾರಿ ನಾವು ಶುರು ಮಾಡಿದ್ವಿ. ಅದು ಕೊನೆಯ ಚಕ್ರ. ಈ ಅನುಚಕ್ರ ಅಂದ್ರೆ ಏನು, ಅನುಲಿಂಗ ಅನ್ನೋದನ್ನು ಕೂಡ ಎಷ್ಟೋ ಸಾಧಕರಿಗೆ ಗೊತ್ತಿಲ್ಲದ ಒಂದು ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಸ್ವಾನುಭಾವದ ನೆಲೆಯಲ್ಲಿಯ ಎಲ್ಲಾ ಬಂಧುಗಳು ಸಾಧಕರು ಈ ಅನುಚಕ್ರದ ಬಗ್ಗೆ, ಅನುಲಿಂಗದ ಬಗ್ಗೆ ಹೋದ ಸಾರಿ ಅನುಭವ ಪಡೆದರು. ಅದನ್ನ ಇವತ್ತು ನಾವು ಮುಂದುವರಿಸ್ತಾ ಇದ್ದೀವಿ, ಏನಿದೆ ಇದು ಅಂತ ಹೇಳಿ. ಅದಕ್ಕೆ ನಮ್ಮ ನೀಲಮ್ಮ ತಾಯಿಯವರು ಒಂದು ಹೊಸ ಶಬ್ದ ಕೊಟ್ರು, ನಿರ್ವಿಕಲ್ಪ ಸಮಾಧಿ ಅಂತ ಹೇಳಿ. ಅನೇಕ ವಚನಗಳ ಮೂಲಕ ಈ ಅನುಚಕ್ರದಲ್ಲಿ ಏನಿದೆ ಅಲ್ಲಿ ಏನೂ ಇಲ್ಲ, ಅಲ್ಲಿ ಯಾವ ಒಂದು ಸಕಿಲೆಗಳು ಇಲ್ಲ ಅಂತ ನೋಡಿದ್ವಿ. ಈ ನಿರ್ವಿಕಲ್ಪ ಸಮಾಧಿಯನ್ನ ಇದರ ಮೂಲಕ ನಾವು ಹೇಗೆ ನೋಡಿಕೊಳ್ಳಬೇಕು, ಈ ಅನುಚಕ್ರ ಮತ್ತು ಅನುಲಿಂಗದ ದರ್ಶನವನ್ನ ಹೇಗೆ ಮಾಡಿಕೊಳ್ಳಬೇಕು ಅನ್ನೋದನ್ನ ನಾವು ನೋಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗವಾಗಿ ನಾವು ಮತ್ತೆ ಈ ಶಿವಯೋಗವನ್ನ ಮುಂದುವರಿಸೋಣ. ಮತ್ತೊಮ್ಮೆ ತಮಗೆಲ್ಲರ ಪಾದಾರವಿಂದಗಳಿಗೆ ನಮಿಸುತ್ತಾ ತಾವೆಲ್ಲ ಶುಚಿರ್ಭೂತರಾಗಿ ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿಕೊಂಡು ಒಮ್ಮೆ ಅದಕ್ಕೆ ನಮಿಸಿ, ಮತ್ತೆ ಹಣೆಯ ಮೇಲೆ ಶ್ರೀ ವಿಭೂತಿಯನ್ನ ಧರಿಸಿಕೊಂಡು ಕುಳಿತ ಸ್ಥಿತಿಯಲ್ಲಿ ಈ ಶಿವಯೋಗದ ವರ್ಗವನ್ನ ಆಲಿಸಬೇಕಂತ ಭಿನ್ನವಿಸಿಕೊಳ್ಳುತ್ತಾ ಈ ಅನುಚಕ್ರದ ಮತ್ತು ಅಲ್ಲಿರುವ ಅನುಲಿಂಗದ ಬಗ್ಗೆ ಅಭ್ಯಸನವನ್ನ ಅಥವಾ ಆ ಶಿವಯೋಗದ ಒಂದು ವರ್ಗವನ್ನ ಮುಂದುವರಿಸೋಣ. ಇಲ್ಲಿ ಇಷ್ಟಲಿಂಗಕ್ಕೆ ಅರ್ಪಿಸುವಾಗ ಇಷ್ಟಲಿಂಗವನ್ನು ನಾವು ಕೆಲವೊಂದು ಮಂತ್ರಗಳನ್ನು ಹೇಳ್ತೀವಿ. ಈಗ ನಾನು ಪ್ರತಿ ಸಾರಿ ನಿಮ್ಗೆ ಹೇಗೆ ಹೇಳ್ತೀನಿ ಹೇಳಿ. ಈಗ ಅಂದ್ರೆ ಏನು? ಅ 1 ಮಾತ್ರೆ, ಉ 2 ಮಾತ್ರೆ, ಮ 3 ಮಾತ್ರೆ. ಯಾಕೆಂದ್ರೆ ಅ ಉ ಮ ಎಂಬ ತ್ರಯಾಕ್ಷರಗಳಿಂದ ಓಂ ಆಗಿರೋದ್ರಿಂದ ನಾನು ಹೇಗೆ ಹೇಳ್ತೀನಿ, ಊಂ ನಂ 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 ಊಂ ಆಚಾರಲಿಂಗಾಯ ನಮಃ, ಆಚಾರಲಿಂಗಾಯ ನಮಃ, ಆಚಾರಲಿಂಗಾಯ ನಮಃ. ಊಂ ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ, ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ ಅಂತ ನಿಮ್ಗೆ ಹೇಳಿದ್ದೀನಿ. ಅದನ್ನ ಬೇರೆ ಬೇರೆ ಶರಣರು ಬೇರೆ ಬೇರೆ ಹೇಳ್ತಾರೆ. ಅಂದ್ರೆ ಇಲ್ಲಿ ನೋಡಿ, ಗಣದಾಶಿ ವೀರಣ್ಣ ಅಂತ ಒಬ್ರು ಶರಣರು ಹೇಗೆ ಹೇಳ್ತಿದ್ದಾರೆ, ಓಂ ರಾಮ್ ನಾಮ್ ಸದ್ಯೋಜಾತ ಆಚಾರಲಿಂಗಾಯ ನಮಃ ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ಬೇಕಾಗಿದೆ ಅಂದ್ರೆ ಶಿವಯೋಗದಲ್ಲಿ ನೀವು ನಿಮಗೆ ಹೇಗೆ ಬೇಕೋ,
ಇದನ್ನ ನಾನು ಹೇಳಿದ್ದೀನಿ ಅಂತ ಮಾಡಬಾರ್ದು. ನಿಮಗೆ ಯಾವ ಅನುಕೂಲವಾಗುತ್ತದೆ ಆ ಮಂತ್ರದಿಂದ ಜಪಿಸಬೇಕು. ಓಂ ರಾಮ್ ನಾಮ್ ಅಂದ್ರೆ ಏನು? ಓಂ ಗೊತ್ತಿದೆ ನಿಮಗೆ. ರಾಮ್ ನಾಮ್ ಅಂದ್ರೆ ಏನು? ಆ ಅಲ್ಲಿ ನಾನು ನಮ್ ಅಂತ ಹೇಳ್ತೀನಿ, ಅದು ನಾಮ್ ಕೂಡ ಅನ್ಬೋದು. ನಿಮ್ಮಲ್ಲೂ ಹಲವಾರು ಜನ ಹಾಗೆ ಅಂತೀರಿ, ತಪ್ಪೇನೂ ಇಲ್ಲ. ಹಾಗೇನೆ ಅಲ್ಲಿ ಸದ್ಯೋಜಾತ, ಅದು ಶಿವನ ಮುಖ, ಸದ್ಯೋಜಾತ ಇಲ್ಲಿದೆ. ಮತ್ತೆ ಆಚಾರಲಿಂಗ ಇದೆ. ಇದೊಂದು ಮಂತ್ರ. ಎದಕ್ಕೆ? ಭಕ್ತ ಸ್ಥಳದಲ್ಲಿರುವ ಒಂದು ಶಿವ ಮಂತ್ರ ಯಾವುದು ಅಂದ್ರೆ ಓಂ ರಾಮ್ ನಾಮ್ ಸದ್ಯೋಜಾತ ಆಚಾರಲಿಂಗಾಯ ನಮಃ. ಅದನ್ನ ಅವ್ರು ಹೇಳಿದ್ರು. ಎಲ್ಲಿದೆ ಅಂದ್ರೆ ಅದು ಇಷ್ಟಲಿಂಗದ ಶಕ್ತಿಪೀಠದ ಹಿಂದೆ ಸೇರಿ ಸಂಬಂಧ ಅಂತ ಇದೆ. ಅದನ್ನ ನಾವು ನೆನಪಿಟ್ಕೊಳ್ಳೋದು ಬೇಡ. ನನಗೇನ್ ಹೇಳ್ಬೇಕಾಗಿದೆ ಅಂದ್ರೆ ಬೇರೆ ಬೇರೆ ಶರಣರು ಬೇರೆ ಬೇರೆ ಮಂತ್ರಗಳಂದ್ರೆ ಏನು ಅಲ್ಲಿ ಕಂಡುಕೊಂಡಿರುವ ಸಕಿಲೆಗಳ ಮೂಲಕ ಹೇಳ್ತಾ ಹೋಗ್ತಾರೆ. ಓಂ ಹ್ರೀಂ ಮಾಂ ವಾಮದೇವ ಗುರುಲಿಂಗಾಯ ನಮಃ ಅನ್ನೋದು, ಅಲ್ಲಿಯೇ ನಮಗೆ ಶಿವಲಿಂಗಾಯ ನಮಃ ಅನ್ನೋದು, ಜಂಗಮಲಿಂಗ, ಹಾಗೆ ಅವರು ಮಂತ್ರಗಳನ್ನ ಬೇರೆ ಬೇರೆಯಾಗಿ ಹೇಳ್ತಾರೆ ಅನ್ನೋದನ್ನ ನಿಮ್ಗೆ ಹೇಳೋಕೆ ಈ ವಚನವನ್ನ ತಗೊಂಡ್ಕೊಂಡು ಬಂದೆ. ಅದಕ್ಕೆ ನೀವೇನ್ ಮಾಡ್ಬೇಕು, ನಿಮಗೆ ಯಾವುದು ಅನುಕೂಲವಾಗುತ್ತದೆಯೋ, ಈ ವಚನದಲ್ಲಿ ಹೇಗೆ ಹೇಳಿದಾರಲ್ಲ ಹಾಗೆ ನಾವು ಆ ಲಿಂಗಗಳ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಬಹುದು. ಅದಕ್ಕೆ ನಾನು ಸುಲಭವಾಗಿ ಓಂ ನಮ್ 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 ಆಚಾರಲಿಂಗಾಯ ನಮಃ ಮತ್ತು ಆಚಾರಲಿಂಗಕ್ಕೆ ಶರಣು ಶರಣಾರ್ಥಿ ಅಂತ ಹೇಳಿದೆ. ಅದಕ್ಕೆ ಎಷ್ಟು ಚೆನ್ನಾಗಿ ಘನಲಿಂಗ ದೇವರು ಹೇಳ್ತಿದ್ದಾರೆ ನೋಡಿ. ಓದಿ ನೋಡೋಣ ಯಾರಾದರೂ ಇದನ್ನ. ಮೆಚ್ಚಿ ಪಂಚನಾದಗಳಮಂ. ಓಂ ಓಂ ಶ್ರೀ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಘನಲಿಂಗ ದೇವ ಮೆಚ್ಚಿ ಪಂಚನಾದಂಗಳಂ ಮರೆಯಲೊಡನೆ ಆ ಶ್ರೋತ್ರದಲ್ಲಿ ಪ್ರಸಾದಲಿಂಗ ನೆಲೆಗೊಂಡಿತ್ತು. ಆ ಲಿಂಗವ ನೆನೆವ ಮನ ಆ ನೆನಹಿಂಗೆ ಮೆಚ್ಚಿ ಪಂಚ ಪರಿಣಾಮಗಳಂ ಮರೆಯಲೊಡನೆ ಆ ಮನದಲ್ಲಿ ಮಹಾಲಿಂಗ ನೆಲೆಗೊಂಡಿತ್ತು. ಆಚಾರಲಿಂಗವ ಅಂಗೈಯೊಳಗಳಡಿಸಿ ಮಜ್ಜನ ಕೆರೆದು ತ್ರಿಪುಂಡ್ರಮಂ ಧರಿಸಿ ಪುಷ್ಪ ಜಾತಿಗಳನ್ನರ್ಚಿಸಿ ಪೂಜೆ ಮಾಡುವ ಕರವು ಆ ಪೂಜೆಗೆ ಮೆಚ್ಚಿ ಪಂಚಸ್ಪರ್ಶನಗಳಂ ಮರೆಯಲೊಡನೆ ಆ ಕರದಲ್ಲಿ ಜಂಗಮಲಿಂಗ ನೆಲೆಗೊಂಡಿತ್ತು. ಆ ಲಿಂಗದ ಪ್ರಕಾಶಮಂ ಓಡುವ ನೇತ್ರಂಗಳು ಆ ಪ್ರಕಾಶಕ್ಕೆ ಮೆಚ್ಚಿ ಪಂಚವರ್ಣಗಳಂ ಮರೆಯಲೊಡನೆ ಆ ನೇತ್ರಂಗಳಲ್ಲಿ ಶಿವಲಿಂಗವೇ ನೆಲೆಗೊಂಡಿತ್ತು. ಆ ಶಿವಲಿಂಗದ ಸದ್ವಾಸನೆಯಂ ವಾಸಿಸುವ ಘ್ರಾಣ ಆ ವಾಸನೆಗೆ ಮೆಚ್ಚಿ ಗಂಧಂಗಳಂ ಮರೆಯಲೊಡನೆ ಆ ಘ್ರಾಣದಲ್ಲಿ ಆಚಾರಲಿಂಗ ನೆಲೆಗೊಂಡಿತ್ತು. ಆ ಲಿಂಗದ ಮಂತ್ರಸ್ವರೂಪವನ್ನೆತ್ತಿ ಕೊಂಡಾಡುವ ಜಿಹ್ವೆ ಆ ಮಂತ್ರಕ್ಕೆ ಮೆಚ್ಚಿ ಪಂಚರಸಗಳಂ ಮರೆಯಲೊಡನೆ ಆ ಜಿಹ್ವೆಯಲ್ಲಿ ಗುರುಲಿಂಗ ನೆಲೆಗೊಂಡಿತ್ತು. ಆ ಲಿಂಗಮಂ ಮನ ಒಲಿದು ಹಾಡುವ ನಾದಮಂ ಕೇಳುವ ಶ್ರೋತ್ರ ಆ ನಾದಕ್ಕೆ ಮೆಚ್ಚಿ ಪಂಚನಾದಗಳಂ ಮರೆಯಲೊಡನೆ ಆ ಶ್ರೋತ್ರದಲ್ಲಿ ಪ್ರಸಾದಲಿಂಗ ನೆಲೆಗೊಂಡಿತ್ತು. ಆ ಲಿಂಗವ ನೆನೆವ ಮನ ಆ ನೆನಹಿಂಗೆ ಮೆಚ್ಚಿ ಪಂಚಪರಿಣಾಮಗಳಂ ಮರೆಯಲೊಡನೆ ಆ ಮನದಲ್ಲಿ ಮಹಾಲಿಂಗ ನೆಲೆಗೊಂಡಿತ್ತು. ಆತನೇ ನೆಲೆಗೊಂಡಿತ್ತು. ಆ ಷಡೇಂದ್ರಿಯಗಳು ಲಿಂಗವನಪ್ಪಿ ಅಗಲದ ಕಾರಣ ಆ ಲಿಂಗ ಒಲಿದು ಷಡೇಂದ್ರಿಯಗಳಲ್ಲಿ ಷಡ್ವಿಧ ಲಿಂಗವಾಗಿ ನೆಲೆಗೊಂಡಿತ್ತು. ಇಂತಪ್ಪ ಇಷ್ಟಲಿಂಗದಲ್ಲಿ ಶರಣಂ ನಿಷ್ಠೆ ನಿಬ್ಬೆರಗಾಗಿ ಧ್ಯಾನ ಯೋಗಮಂ ಕೈಕೊಂಡು ಷಡ್ವರ್ಣಮಂ ಮರೆಯಲೊಡನೆ ಆ ಲಿಂಗ ಒಲಿದು ಲಿಂಗವ ವೇದಿಸಿ ಜ್ಞಾನ ಕ್ರಿಯೆಗಳಲ್ಲಿ ಷಡ್ವಿಧ ಪ್ರಾಣಲಿಂಗವಾಗಿ ನೆಲೆಗೊಂಡಿತ್ತು. ಆ ಪ್ರಾಣಲಿಂಗಳಂ ಶರಣ ಮಂತ್ರ ಮಾಲೆಯಂ ಹೃದಯದೊಳಂಬಿಟ್ಟು ಮನವೆಂಬರದ ತಾವರೆಯಲ್ಲಿ ಜಾಗೃತ್ ಸ್ವಪ್ನದಲ್ಲಿ ಪೂಜಿಸುವ ಧಾರಣ ಯೋಗದೊಳಿದ್ದು ಕ್ರಿಯೆ ಮರೆಯಲೊಡನೆ ಆ ಲಿಂಗ ಒಲಿದು ಮನವೇದಿಸಿ ಭಾವಂಗಳಡಗಿ ಆ ತ್ರಿವಿಧ ಭಾವಲಿಂಗವಾಗಿ ನೆಲೆಗೊಂಡಿತ್ತು. ಆ ಭಾವಲಿಂಗಗಳ ಶರಣ ನೊಡೆಯವರೆಯಲೊಡನೆ ಕರ್ಪೂರ ಹೋಗಿ ಉರಿಯ ಹಿಡಿದಂತಾದ ಸಮಾಧಿ ಯೋಗದೊಳಿದ್ದು ಜ್ಞಾನವ ಮರೆಯಲೊಡನೆ ಆ ಶರಣಂಗೆ ಆ ಲಿಂಗ ಒಲಿದು ಸರ್ವಾಂಗಲಿಂಗವಾಯಿತು. ಆತನೇ ಪರಬ್ರಹ್ಮ ಇದನ್ನರಿಯದೆ ಜ್ಞಾನ ಕ್ರಿಯೆಗಳಿಂದ ಆಚರಿಸಿ ಲಿಂಗಾಂಗ ಸಂಯೋಗವಾಗದೆ ಕೆರಹಿನಟ್ಟೆಗೆ ನಾಯಿ ತಲೆದೂಗುವಂತೆ ತಮ್ಮ ಅರಿವಿಂಗೆ ತಾವೇ ತಲೆದೂಗಿ ಅಹಂ ಬ್ರಹ್ಮವೆಂಬ 84 ಹೊಲೆಯರ ಎನಗೆ ತೋರದಿರಯ್ಯ ಘನಲಿಂಗೆಯ ಮೋಹದ ಚನ್ನಮಲ್ಲಿಕಾರ್ಜುನ. ಸಮಗ್ರ ವಚನ ಸಂಪುಟ 11 ವಚನದ ಸಂಖ್ಯೆ
727 ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಶರಣಾರ್ಥಿ ಅಕ್ಕ. ಶರಣಾರ್ಥಿ. ಈ ಮೆಚ್ಚಿ ಪಂಚನಾದಂಗಳಂ ಮರೆಯಲೊಡನೆ ಆ ಶ್ರೋತ್ರದಲ್ಲಿ ಪ್ರಸಾದ ಲಿಂಗ ನೆಲೆಗೊಂಡಿತ್ತು. ಏನಿದು, ಯಾವ ಚಕ್ರ ಇದು? ಆ ಶ್ರೋತ್ರದಲ್ಲಿ ಪ್ರಸಾದ ಲಿಂಗ ನೆಲೆಗೊಂಡಿತ್ತು ಅಂದಾಗ ಎಲ್ಲಿದ್ದೀರಾ ನೀವು? ವಿಶುದ್ಧಿ ಚಕ್ರ. ವಿಶುದ್ಧಿ ಚಕ್ರ. ಪಂಚನಾದಗಳು ಅಂದಾಗ ನೀವು ನೋಡಿದ್ರಿ, ಅಲ್ಲಲ್ಲಿ ನಾದಗಳು, ಭ್ರಮರನಾದ, ಮೇಘನಾದ, ಈ ತರದ ಒಂದು ನಾದಗಳ ಬಗ್ಗೆ ನಾವು ಹಿಂದೆ ಮಾತಾಡಿದ್ವಿ. ಯಾವಾಗ ಈ ಎಲ್ಲಾ ನಾದಗಳನ್ನ ನಾವು ಮರೆಯಲೊಡನೆ ಅಂದ್ರೆ ಏನು? ಲೌಕಿಕ ಜಗತ್ತಿನ ಈ ನಾದಗಳಂತೇನಿವೆ ಅಲ್ಲ, ಅವು ಸ್ತಬ್ಧವಾಗಬೇಕು. ಈಗ ನಾನ್ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ, ಶಿವಯೋಗದ ಬಗ್ಗೆ ಹೇಳ್ತಾ ಇದ್ದೀನಿ. ಅಷ್ಟರಲ್ಲಿ ಯಾರೋ ಅಲ್ಲಿ ನಿಮಗೆ ಬಂದು ಮಾತನಾಡುತ್ತಾರೆ. ನನ್ನ ಕಡೆ ನಿಮ್ಮ ಲಕ್ಷ್ಯ ಇರೋದಿಲ್ಲ, ಅವ್ರು ಏನ್ ಮಾತಾಡ್ತಿದಾರಲ್ಲ ಆ ಕಡೆ ಲಕ್ಷ್ಯ ಹೋಗುತ್ತೆ. ಅಥವಾ ಇದೇ ಶಿವಯೋಗದ ವರ್ಗವನ್ನ ನೀವು ಕೂತ್ಕೊಂಡು ಕೇಳ್ತಾ ಇದ್ದೀರಿ ಅಲ್ಲಿ, ಆದರೆ ನಿಮ್ಮ ಸುತ್ತಮುತ್ತ ಜನ ಬೇರೆ ಏನೋ ಲೌಕಿಕ ಜಗತ್ತಿನ ವಿಚಾರಗಳನ್ನ ಮಾತಾಡ್ತಾ ಕೂತಿದಾರಂದ್ರೆ ಈ ಶಿವಯೋಗ ಸಮನಿಸೋದಿಲ್ಲ. ಇಷ್ಟಲಿಂಗ ಪೂಜೆಯಲ್ಲಿ ನಾನೇನು ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ, ಆದ್ರೆ ನಾದಗಳು, ಹೊರ ಜಗತ್ತಿನ ಲೌಕಿಕ ಜಗತ್ತಿನ ನಾದಗಳು ಕಿವಿಯಲ್ಲಿ ಅಪ್ಪಳಿಸಿದಾಗ ಆ ಶ್ರೋತ್ರದಲ್ಲಿ ಪ್ರಸಾದ ಲಿಂಗ ನೆಲೆಗೊಳ್ಳಬಹುದೇ? ಇಲ್ಲ. ಅದಕ್ಕೆ ಏನ್ ಹೇಳ್ತಿದ್ದಾರೆ, ನೀವು ಇಷ್ಟಲಿಂಗ ಪೂಜೆಯಲ್ಲಿ ಆ ನಾದಗಳು, ಲೌಕಿಕ ಜಗತ್ತಿನ ನಾದಗಳನ್ನ ನಮ್ಮ ಕಿವಿ ಮೇಲೆ ಬೀಳಿಸದ ಹಾಗೆ ನಾವು ಲಿಂಗ ಪೂಜೆಯನ್ನ ಮಾಡಬೇಕು. ಆ ಲಿಂಗವ ನೆನೆವ ಮನ ಆ ನೆನೆ ಹಿಂಗೆ ಮೆಚ್ಚಿ ಪಂಚಪರಿಣಾಮಗಳಮ್ಮ ಮರೆಯಲೊಡನೆ ಆ ಮನದಲ್ಲಿ ಮಹಾಲಿಂಗ ನೆಲೆಗೊಂಡಿತ್ತು ಅಂದಾಗ ಈ ಪಂಚ ಪರಿಣಾಮಗಳು, ಸಿಟ್ಟು, ಕೋಪ, ಸೆಡವು, ಅನೇಕ ಪರಿಣಾಮಗಳಾಗ್ತಾ ಇವೆ. ಯಾಕಂದ್ರೆ ಆ ವಿಷಯಗಳು ಹಾಗೇ ಇವೆ. ವಿಷಯಗಳ ನೆಲೆಯಲ್ಲಿ ನಾನು ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿದಾಗ ಏನಾಗುತ್ತೆ, ಅದು ಮರೆಯೋಕ್ಕಾಗೋಲ್ಲ. ಎಲ್ಲೋ ನನ್ನ ಮನಸ್ಸು ಹೋಗುತ್ತೆ. ಒಂದು ಯಾವುದೋ ವಾಸನೆ ಬತ್ತಂದ್ರೆ, ಸುಗಂಧ ಬತ್ತಂದ್ರೆ ಆ ಕಡೆ ನನ್ನ ಲಕ್ಷ್ಯ ಹೋಗ್ತಾ ಇದೆ. ಏನೋ ಒಂದು ದೊಡ್ಡ ದೃಶ್ಯ ನನಗೆ ಕಂಡುಕೊಂಡ್ರೆ ನಾನು ಇಷ್ಟಲಿಂಗವನ್ನ ನೋಡೋದು ಬಿಟ್ಟು ಏನೋ ನೋಡೋಕ್ ಶುರು ಮಾಡ್ತೀನಿ. ಏನೋ ಶಬ್ದ ಕೇಳಿದ ತಕ್ಷಣ ಆ ಕಡೆ ನನ್ನ ಮನಸ್ಸು ಹೋಗುತ್ತದೆ. ಅಂದ್ರೆ ಆ ಪಂಚ ಪರಿಣಾಮಗಳು ಅಂದ್ರೆ ಏನು? ಈ ರೂಪರಸ, ಗಂಧ, ಶಬ್ದ, ಸ್ಪರ್ಶ ಅಂತ ಏನಿವೆ ಅಲ್ಲ, ಅವು ನನ್ನ ಮೇಲೆ ಮಾಡುವ ಪರಿಣಾಮಗಳನ್ನ ಮರಿಬೇಕಲ್ಲ ನಾನು. ಆಗ ಮಾತ್ರ ಈ ಪ್ರಸಾದ ಲಿಂಗ ಶ್ರೋತ್ರಕ್ಕಾಗಿತ್ತು. ಇವೆಲ್ಲ ಪಂಚಪರಿಣಾಮಗಳು ಕೂಡ ನಾನು ಮರೆತನೊಡನೆ ಆ ಮನದಲ್ಲಿ ಮಹಾಲಿಂಗ ನೆಲೆಗೊಂಡಿತ್ತು ಅಂದಾಗ ಯಾವ ಚಕ್ರ ಮಹಾಲಿಂಗ ನೆಲೆಗೊಂಡಿತ್ತು ಅಂದಾಗ ಎಲ್ಲಿ ಬಂದ್ರಿ ನೀವು? ಆಜ್ಞಾ ಚಕ್ರ. ಇಲ್ಲಿಗೆ ಬಂದ್ ನಿಂತ್ರಿ. ಮುಂದೋಡಿ, ನೀವು ಇಷ್ಟಲಿಂಗ ಪೂಜೆಯಲ್ಲಿ ಕೂತ್ಕೊಳ್ತೀರಾ, ಕೆಳಗೆ ಕೂತ್ಕೊಳ್ತೀರಾ. ನೀವು ಲಿಂಗವನ್ನ ಆ ಒಂದು ನಿಮ್ಮ ಲಿಂಗದ ಚೀಲದಿಂದ ಹೊರಗೆ ತೆಗೆದು ಏನಂತೀರಿ? ಆಚಾರ ಲಿಂಗವ ಅಂಗೈಯಿರಿಸಿ ನೀವೇನ್ ಮಾಡ್ತೀರಾ? ಕರಹಸ್ತದಲ್ಲಿ ಅದ್ನ ಇಡ್ತೀರಾ. ಇಟ್ಟು ಮಜ್ಜನ ಕೆರೆದು, ಯಾವ ವಚನ ಅಂತೀರಿಲಿ? ಸಜ್ಜನೆಯಾಗಿ ಮಜ್ಜನ ಕೆರವೆ ಶಾಂತಳಾಗಿ ಪೂಜೆ ಮಾಡುವೆ. ಮುಂದೆ ಶಾಂತಳಾಗಿ ಪೂಜೆ ಮಾಡುವೆ, ಸಂಪತ್ತಿನಿಂದ ನಿಮ್ಮ ಹಾಡುವೆ, ಚನ್ನಮಲ್ಲಿಕಾರ್ಜುನ ನಿಮ್ಮನ್ನ ಅಗಲಿದ ಪೂಜೆ ಅನುವಾಯಿತನಿಗೆ. ನಿಮ್ಮನ್ನು ಅಗಲದ ಪೂಜೆ ನನಗೆ ಅನುವಾಯಿತು ಅಂದ್ರೆ ನಾನು ನಿಮ್ಮನ್ನು ಬಿಟ್ಟಿರೋಕೆ ಸಾಧ್ಯವಿಲ್ಲ ಅದು ತಾಯಿಯ ವಚನ. ಒಂದು. ಎರಡನೇದು ಶಾಂತಳಾಗಿ ಪೂಜೆ ಮಾಡುವೆ. ಆ ಶಬ್ದ ಇದೆಯಲ್ಲ ಶಾಂತಳಾಗಿ, ಅದಕ್ಕೆ ಬಹಳ ಒತ್ತು ಕೊಡ್ಬೇಕ್ರಿ, ಬಹಳ ಒತ್ತು ಕೊಡಬೇಕು. ಅಶಾಂತ ಮನಸ್ಸಿನಲ್ಲಿ ಇದನ್ನ ಮಾಡೋಕ್ಕಾಗಲ್ಲ. ಶಾಂತಳಾಗಿ ಪೂಜೆ ಮಾಡುವಂತ ತಾಯಿ ಹೇಳ್ತಾರಲ್ಲ, ಅದನ್ನ ಯಾವಾಗ್ಲೂ ಎದೆ ಮೇಲೆ ಬರ್ದಿಟ್ಕೊಳ್ಳಿ. ಈಗೇನ್ ಮಾಡಿದ್ರಿ? ಆ ಇಷ್ಟಲಿಂಗವನ್ನ ಈಗ ಆಚಾರ ಲಿಂಗ ಅಂತ ಇಟ್ಕೊಂಡೆ, ಪೃಥ್ವಿ ತತ್ವ ಇರೋದ್ರಿಂದ ಕರಹಸ್ತದಲ್ಲಿ ಇಟ್ಟುಕೊಂಡು ಮಜ್ಜನ ಕೆರೆದು ತ್ರಿಪುಂಡ್ರಮಂ ಧರಿಸಿ ಅಂದ್ರೆ ಏನು? ವಿಭೂತಿ ಧಾರಣೆ ಮಾಡೋದು. ಎಲ್ಲಿ ಮಾಡ್ತೀರಿ ವಿಭೂತಿ? ಎಲ್ಲಿ ಧಾರಣೆ ಮಾಡ್ತೀರಿ? ಹಣೆಗೆ. ಮತ್ತೆ ಲಿಂಗಕ್ಕೆ ಎಲ್ಲಿ ಮಾಡ್ತೀರಾ? ಹಿಂದುಗಡೆ ಮಾಡ್ಬೇಕು. ಹಿಂದುಗಡೆ. ಯಾಕಂದ್ರೆ ನನಗೆ ಲಿಂಗ ನಿರೀಕ್ಷಣೆ ಮಾಡೋದಿದೆ. ಆ ಲಿಂಗದ ಮೇಲೆ ಓಂ ಅಂತ ಬರ್ದಿರ್ತಾರೆ, ಅದನ್ನು ನೋಡ್ಬೇಕಾಗಿದೆ. ಅದಕ್ಕೆ ನಾನು ವಿಭೂತಿಯಿಂದ ಅದನ್ನು ಮುಚ್ಚಬಾರದು, ಹಿಂದೆ ಮಾಡಬೇಕು. ಆವಾಗ ಯಾವ ವಚನ ಹೇಳ್ತೀರಾ? ವಿಭೂತಿಯೇ ನನಗೆ ಕುಲದೈವ ಸರ್ವ ಸಾಧನ ಅಂತ ಹೇಳಿ. ಯಾರಾದ್ರೂ ಒಬ್ರು ಹೇಳಿ, ದಯವಿಟ್ಟು ಹೇಳಿ.
ಅದೇ ಶಿವಯೋಗ. ಹೇಳಿ, ಒಬ್ರು ನಿಧಾನಾಗಿ ಒಬ್ರು ಬಸವ ಹೇಳಿ ನೋಡೋಣ. ಬಸವ ಎಂದು ಬಸಿತಮಂ ಧರಿಸಿದರೆ ಬಸವಾದಿ ಪ್ರಮತ ಪ್ರೀತಿಯಯ್ಯ. ಬಸವ ಸ್ಥಳ ಚನ್ನ ಬಸವ ಪ್ರಭು ಮುಖ್ಯರು ಬಸಿತಮಂ ಧರಿಸಿ ಬಯಲಾದರಯ್ಯ. ಆ ಬಯಲು ಪದವಿಗೆ ಎನ್ನನ್ನು ಅನುಗೊಳಿಸು ತಂದೆ ಅಂತ ಕೇಳ್ಕೊಂತೀನಿ. ಮತ್ತೆ ನೀರಿಂಗಿನ ಇದಿಲೆಯೇ ಶೃಂಗಾರ. ಗಗನಕ್ಕೆ ಗಗನಕ್ಕೆ ಚಂದ್ರಮನೆ ಸಮುದ್ರಕ್ಕೆ ಶೃಂಗಾರ. ಸಮುದ್ರಕ್ಕೆ ತೆರೆಯೇ ಶೃಂಗಾರ. ಸರಿ, ಶೃಂಗಾರ. ಗಗನಕ್ಕೆ ಚಂದ್ರಮನೆ ಶೃಂಗಾರ. ನಾರಿಗೆ ನಾರಿಗೆ ಗುಣವೇ ನಾರಿಗೆ ಶೃಂಗಾರ. ಗುಣವೇ ಶೃಂಗಾರ. ಶರಣರ ನಸಲಿಗೆ ವಿಭೂತಿನೇ ಶೃಂಗಾರ. ಶೃಂಗಾರ. ಇದನ್ನ ಹೇಳಿ ಪುಷ್ಪಗಳು ಅಥವಾ ಪತ್ರೆ ಏನಿರ್ತಲ್ಲ ಅದನ್ನು ಕೂಡ ಹಿಂದೆ ಇಡ್ಬೇಕು. ಎದ್ರ ಹಿಂದೆ, ನಮ್ಮ ಲಿಂಗದ ಹಿಂದೆ ಇಟ್ಟು ಪೂಜೆ ಮಾಡುವ ಕರವು ಆ ಪೂಜೆಗೆ ಮೆಚ್ಚಿ ಪಂಚಸ್ಪರ್ಶನಗಳನ್ನು ಮರೆಯಲೊಡನೆ. ಅಂದ್ರೆ ಇವೆ ಎಲ್ಲ ವಿಷಯಗಳನ್ನ ನಾವು ಮರೆತು, ಇದನ್ನ ಮರೆತಾಗ ಮಾತ್ರ, ಅಂದ್ರೆ ಗಂಧ, ರೂಪ, ರೂಪ, ರಸ, ವಿಷಯ, ಸ್ಪರ್ಶ ಇದೆಯಲ್ಲ ಶಬ್ದ, ಇವನ್ನೆಲ್ಲ ಮರೆಯಲೊಡನೆ ಅವಾಗ ಏನಾಗುತ್ತೆ ಹೇಳಿ, ಈ ಆಚಾರ ಲಿಂಗ ಜಂಗಮಲಿಂಗ ನೆಲೆಗೊಂಡಿತ್ತು. ಜಂಗಮಲಿಂಗ ಎಲ್ಲಿದೆ? ಅನಾಹತ ಚಕ್ರ. ಪ್ರಾಣಲಿಂಗಿ ಪ್ರಾಣಲಿಂಗಿ ಸ್ಥಳ ಯಾವುದು? ಪ್ರಾಣಲಿಂಗಿ ಸ್ಥಳ. ಆ ಕರದಲ್ಲಿ ಜಂಗಮಲಿಂಗ ನೆಲೆಗೊಂಡಿತ್ತು. ನೋಡಿ ಈಗೇನಾಯ್ತು, ನಾನು ಕರದಲ್ಲಿ ಮೊದ್ಲೇನ್ ಇಟ್ಕೊಂಡಿದ್ದೆ? ಆಚಾರ ಲಿಂಗ ಇಟ್ಕೊಂಡಿದ್ದೆ. ಈಗ ಜಂಗಮಲಿಂಗ ಅದು ಆಗುತ್ತದೆ. ಹೇಗೆ ಪರಿವರ್ತನೆ ಆಗ್ತಾ ಇವೆ ನೋಡಿ. ಆ ಲಿಂಗದ ಪ್ರಕಾಶಮಂ ನೋಡುವ ನೇತ್ರಂಗಳು, ನಾನೀಗ ಆ ಲಿಂಗವನ್ನ ನೋಡ್ತಾ ಇದ್ದೀನಿ. ಆ ಪ್ರಕಾಶಕ್ಕೆ ಮೆಚ್ಚಿ ಪಂಚವರ್ಣಗಳಂ ಮರೆಯಲೊಡನೆ. ಅಂದ್ರೆ ಯಾವುವು? ಶ್ವೇತ, ಪೀತ, ಕಪೋತ, ಮಾಂಜಿಷ್ಟ, ಇವೆಲ್ಲ ವರ್ಣಗಳಿವೆ. ಅದ್ರ ಬಗ್ಗೆನೂ ಮಾತಾಡಿದೀವಿ. ಆ ಪ್ರಕಾಶಕ್ಕೆ ಮೆಚ್ಚಿ ಪಂಚವರ್ಣಗಳು ಕೂಡ ಎಲ್ಲ ಮರೆತಾಗ ಆ ನೇತ್ರಂಗಳಲ್ಲಿ ಶಿವಲಿಂಗವೇ ನೆಲೆಗೊಂಡಿತ್ತು. ಅಂದಾಗ ಯಾವ ಚಕ್ರ, ಯಾವ ಸ್ಥಳ? ಶಿವಲಿಂಗವೇ ನೆಲೆಗೊಂಡಿತ್ತು. ಈಗೇನ್ ಮಾಡಿದ್ರಿ? ಆ ಲಿಂಗದ ಸದ್ವಾಸನೆಯಂ ವಾಸಿಸುವ ಘ್ರಾಣ, ಆ ವಾಸನೆಗೆ ಮೆಚ್ಚಿ ಪಂಚಗಂಧಗಳಂ ಮರೆಯಲೊಡನೆ ಆ ಘ್ರಾಣದಲ್ಲಿ ಆಚಾರ ಲಿಂಗ ನೆಲೆಗೊಟ್ಟಿಂತು. ಅಂದಾಗ ಯಾವುದೇ, ಇಲ್ಲಿ ನೋಡಿ, ಯಾವುದೇ ಗಂಧ ಈಗಿಲ್ಲ, ಮೂಸಿಸೋಕೆ ಯಾವುದೇ ಗಂಧ ಇಲ್ಲ, ನಿರ್ಗಂಧ. ಅದು ಪಂಚಗಂಧಗಳು ಯಾವುವು ಏನು ಅದು ಮಾತಾಡೋದಕ್ಕಿಂತ ಇಲ್ಲಿ ಯಾವುದೇ ವಾಸನೆನೇ ಇಲ್ಲ ನಿಮಗೆ. ಅವಾಗ ಏನಾಗುತ್ತೆ? ಆಚಾರ ಲಿಂಗ ನೆಲೆಗೊಂಡಿತ್ತು. ಆ ಲಿಂಗದ ಮಂತ್ರ ಸ್ವರೂಪವನ್ನೆತ್ತಿ ಕೊಂಡಾಡುವ ಜಿಹ್ವೆ ಅಂದಾಗ ಯಾವ ಮಂತ್ರವನ್ನ ಅಂತಿದ್ದೀರಾ ನೀವು? ಓಂ ನಮಃ ಶಿವಾಯ. ಓಂ ಬಸವ. ನಮಃ ಶಿವಾಯ ಓಂ ಬಸವ, ಅಥವಾ ನಮಃ ಶಿವಾಯ, ಅಥವಾ ನಮಃ ಶಿವಾಯ ಓಂ, ಇವ್ಯಾವುದೇ ಒಂದು ಮಂತ್ರ ಸ್ವರೂಪವನ್ನೆತ್ತಿ, ಇದು ಏನಿದು? ಈ ಮಂತ್ರ ಆ ಪರಮನನ್ನ ಕೊಂಡಾಡ್ತಾ ಇದೆ. ಯಾವುದು? ನನ್ನ ಜಿಹ್ವೆ, ನನ್ನ ಜಿಹ್ವೆ, ನನ್ನ ನಾಲಿಗೆ. ಇದು ಎಲ್ಲಿ? ಈ ನಾಲಿಗೆ ಇರೋ ಸ್ಥಳ ಯಾವುದು? ಗುರುಲಿಂಗ. ಆ ಮಂತ್ರಕ್ಕೆ ಮೆಚ್ಚಿ ಪಂಚರಸಗಳ ಮರೆಯಲೊಡನೆ. ಪಂಚರಸಗಳು ಯಾವುವು? ಕಹಿ, ಒಗರು, ಸಿಹಿ. ಷಡ್ರಸಪ್ಪ: ಖಾರ, ಉಪ್ಪು, ಹುಳಿ, ಕಹಿ, ಸಿಹಿ, ಒಗರು. ಈ ರಸಗಳನ್ನ ಮರೆತೊಡನೆ ಆ ಜಿಹ್ವೆಯಲ್ಲಿ ಗುರುಲಿಂಗ ನೆಲೆಗೊಂಡಿತ್ತು. ಆ ಲಿಂಗವಂ ಮನೆವಲಿದು ಹಾಡುವ ನಾದಮಂ ಕೇಳುವ ಶ್ರೋತ್ರ. ಆ ನಾದಕ್ಕೆ ಮೆಚ್ಚಿ ಪಂಚನಾದಂಗಳಂ ಮರೆಯಲೊಡನೆ ಆ ಶ್ರೋತ್ರದಲ್ಲಿ ಪ್ರಸಾದ ಲಿಂಗ ನೆಲೆಗೊಂಡಿತ್ತು. ಆ ಲಿಂಗವ ನೆನೆವಮನ ಆ ನೆನೆಹಿಂಗೆ ಮೆಚ್ಚಿ ಪಂಚ ಪರಿಣಾಮಗಳಂ ಮರೆಯಲೊಡನೆ ಆ ಮನದಲ್ಲಿ ಮಹಾಲಿಂಗ ನೆಲೆಗೊಂಡಿತ್ತು. ಅಂದ್ರೆ ಶಿವಯೋಗದಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ನಿಮ್ಗೆ ಹೇಳ್ಬೇಕಾಗಿದೆ ನನಗೆ. ಅಲ್ಲೇನು ನಡೆಯಲ್ಲ, ಹಾಗೆ ಸುಮ್ನೆ ನಾನು ಕುತ್ಕೊಂಡಿದ್ದೀನಿ, ಸುಮ್ನೆ ಆಚಾರಲಿಂಗಾಯ ನಮಃ, ಹಾಗೆ ಸುಮ್ನೆ ಗುರುಲಿಂಗಾಯ ನಮಃ ಅಂತಿದ್ದೀನಿ ಅಂತಲ್ಲ. ಅದು ಅಲ್ಲದೆ ಇವತ್ತೊಂದು ಹಾವಿನ ಹಾಳೆ ಕಲ್ಲೇನವರೊಂದು ವಚನ ಕೇಳ್ತಾ ಇದ್ದೆ. ಏನಂದ್ರೆ ಈಗ ನೀವು ನೈವೇದ್ಯವನ್ನಾಗಿ ಪ್ರಸಾದವನ್ನ ಆ ಲಿಂಗಯ್ಯನಿಗೆ ಅರ್ಪಿಸಿದಾಗ ಅದು ನಿಮಗೆ ಪ್ರಸಾದವಾಗಿ, ನೈವೇದ್ಯ ಅವನಿಗೆ, ನನಗೆ ಪ್ರಸಾದವಾಗಿ ಲಭಿಸುತ್ತಲ್ಲ. ಹಾಗಾದ್ರೆ ಶಿವನೇನು ಅದನ್ನು ಸ್ವೀಕರಿಸುತ್ತಾನಾ? ಹೌದು ಅಂತಾರೆ ಅವರು. ಖಂಡಿತವಾಗಿಯೂ ನಿಮ್ಮ ನಾಲಿಗೆಯ ಮೂಲಕ ಅದನ್ನು ಸ್ವೀಕರಿಸ್ತಾನೆ, ನಿಮ್ಮ ನೇತ್ರದ ಮೂಲಕವೇ ಅದನ್ನು ನೋಡ್ತಾನೆ, ನಿಮ್ಮ ಮೂಗಿನ ಮೂಲಕವೇ ಅದನ್ನು ವಾಸನೆ ನೋಡುತ್ತಾನೆ. ಹೀಗೆಲ್ಲ ನಿಮ್ಮ ಎಲ್ಲಾ ಜ್ಞಾನೇಂದ್ರಿಯಗಳಲ್ಲಿ, ಕರ್ಮೇಂದ್ರಿಯಗಳಲ್ಲಿ ಆತನು ವಾಸವಾಗಿ ನಿಮ್ಮ ಮೂಲಕ ಅದನ್ನು ಸ್ವೀಕರಿಸುತ್ತಾನೆ ಅಂತ ಒಂದು ಸುಂದರ ವಚನವನ್ನ ಹಾವಿನ ಕಲ್ಲೆಯವರು ಹೇಳ್ತಾರೆ. ಆ ನಂಬಿಕೆ ನಮ್ಮಲ್ಲಿರಬೇಕು. ಈ ಷಡೇಂದ್ರಿಯಗಳು ಲಿಂಗವನಪ್ಪಿ ಅಗಲದ ಕಾರಣ. ನೋಡಿ ಏನ್ ಚೆನ್ನಾಗಿದೆ ಮಾತು. ಈ ಷಡೇಂದ್ರಿಯಗಳು ಲಿಂಗವನಪ್ಪಿ ಅಗಲದ ಕಾರಣ. ಈಗ ನಾನು ಅಗಲೋ ಪ್ರಶ್ನೆನೇ ಇಲ್ಲ. ಆ ಲಿಂಗ ಒಲಿದು
ಷಡೀಂದ್ರಿಯಗಳಲ್ಲಿ ಷಡ್ವಿಧ ಲಿಂಗವಾಗಿ ನೆಲೆಗೊಂಡಿತ್ತು ಅಂದಾಗ ಒಬ್ರು ಹೇಳಿ ನೋಡೋಣ. ಷಡೀಂದ್ರಿಯಗಳಲ್ಲಿ ಷಡ್ವಿಧ ಲಿಂಗಗಳು ಯಾವ್ಯಾವು ಹೇಳಿ ನೋಡೋಣ. ಆಚಾರಲಿಂಗ, ಹಾ, ಗುರುಲಿಂಗ, ಆಚಾರಲಿಂಗ, ಗುರುಲಿಂಗ. ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ಹಾ, ಈಗ ನೋಡಿ ಫಸ್ಟ್ ಯಾವುದು? ಆಚಾರಲಿಂಗ. ಆಚಾರಲಿಂಗ. ಅಲ್ಲಿರುವ ಷಡೀಂದ್ರಿಯದಲ್ಲಿ ಅಲ್ಲಿ ಫಸ್ಟ್ ಬರುವ ಇಂದ್ರಿಯ ಯಾವುದು? ಘ್ರಾಣೇಂದ್ರಿಯ. ಹಾ, ಘ್ರಾಣೇಂದ್ರಿಯ. ಮುಂದೆ ಜಿವ್ವೇಂದ್ರಿಯ, ಮುಂದೆ ನೇತ್ರೇಂದ್ರಿಯ, ಮುಂದೆ ತ್ವಕ್ಕೇಂದ್ರಿಯ, ಮುಂದೆ ಶ್ರೋತ್ರೇಂದ್ರಿಯ, ಮತ್ತೆ ಮುಂದೆ ಇಲ್ಲಿ ಹೃದಯ. ಇಲ್ಲಿ ಹೃದಯದಲ್ಲಿ ಹೃದಯ ಅಂತೀವಲ್ಲಿ. ಆ ಲಿಂಗ ಒಲಿದು, ಯಾವ ಲಿಂಗ ಒಲಿದು? ನಿಮ್ಮ ಇಷ್ಟಲಿಂಗ ಒಲಿದು ಷಡೀಂದ್ರಿಯಗಳಲ್ಲಿ ಷಡ್ವಿಧ ಲಿಂಗವಾಗಿ ನೆಲೆಗೊಂಡಿತ್ತು ಅಂದಾಗ ಇದು ಶಿವಯೋಗ ಇದೆ ನೋಡಿ. ಇದು ಶಿವಯೋಗ ಇದೆ. ಏನಾಗ್ಬೇಕಾಗಿದೆ? ನನ್ನ ಇಷ್ಟಲಿಂಗವನ್ನ ನನ್ನ ಷಡೀಂದ್ರಿಯಗಳಲ್ಲಿ, ನನ್ನ ಈ ಎಲ್ಲಾ ಈಗೇನ್ ಮಾತಾಡಿದ್ವಲ್ಲ ಜ್ಞಾನೇಂದ್ರಿಯಗಳಲ್ಲಿ ಅದನ್ನ ನಾನು ಪ್ರತಿಷ್ಠಾಪನೆ ಮಾಡಬೇಕು. ಹೇಗೆ? ಈ ಶಿವಯೋಗದ ಮೂಲಕ. ಆ ಲಿಂಗ ಬಲಿದು ಷಡೀಂದ್ರಿಯಗಳಲ್ಲಿ ಷಡ್ವಿಧ ಲಿಂಗವಾಗಿ ನೆಲೆಗೊಂಡಿತ್ತು ಅಂತ ಗಣಲಿಂಗ ಶರಣರು ಹೇಳ್ತಾ ಇದ್ದಾರೆ, ಗಣಲಿಂಗ ದೇವರು. ಇಂತಪ್ಪ ಇಷ್ಟಲಿಂಗದಲ್ಲಿ ನೋಡಿ, ಸ್ವಲ್ಪ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಇಂತಪ್ಪ ಇಷ್ಟಲಿಂಗದಲ್ಲಿ ಶರಣಂ ನಿಷ್ಠೆ ನಿಬ್ಬೆರಗಾಗಿ. ನಿಷ್ಠೆ 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 ನಿಬ್ಬೆರಗಾಗಿ ಅಂದ್ರೆ ಅದು ಇಟ್ ಶುಡ್ ರೀಚ್ ಟು ದಿ ಹೈಯೆಸ್ಟ್ ಪಾಯಿಂಟ್. ಅಂದ್ರೆ ಅಷ್ಟೊಂದು ಘನೀಭೂತ ಆಗ್ಬೇಕದು ನಿಬ್ಬೆರಗಾಗಿ. ಇಂತಪ್ಪ ಇಷ್ಟಲಿಂಗದಲ್ಲಿ ಶರಣಮಂ ನಿಷ್ಠೆ ನಿಬ್ಬೆರಗಾಗಿ ಧ್ಯಾನ ಯೋಗಮಂ ಕೈಗೊಂಡು ಷಡು ವರ್ಣಮಂ ಮರೆಯಲೊಡನೆ ಆ ಲಿಂಗ ಒಲಿದು ಅಂಗವೇದಿಸಿ ಜ್ಞಾನ ಕ್ರಿಯೆಗಳಲ್ಲಿ ಷಡ್ವಿಧ ಪ್ರಾಣಲಿಂಗವಾಗಿ ನೆಲೆಗೊಂಡಿತ್ತು. ಇಷ್ಟಲಿಂಗ ಈಗ ಹೇಗೆ ಪ್ರಾಣಲಿಂಗವಾಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾಕೆ? ಈಗ ಧ್ಯಾನ ಯೋಗದಲ್ಲಿ ಹೋಗ್ಬಿಟ್ರಿ ನೀವು, ಇಲ್ಲಿ ಯಾವ ವರ್ಣಗಳು ಕೂಡ ಇಲ್ಲ. ಶ್ವೇತ, ಕಪೋತ, ಪೀತ, ಮಾಂಜಿಷ್ಟ ಅವೆಲ್ಲ ವರ್ಣಗಳಿವೆ. ಅವನ್ನೆಲ್ಲವನ್ನು ಈಗ ಮರೆತು ನೀವು ನಿಮ್ಮ ಇಡೀ ಇಷ್ಟಲಿಂಗವನ್ನ ದೇಹದಲ್ಲಿ ಒಳಗೆ ಸೇರಿಸ್ಕೊಂಡ್ಬಿಟ್ರಿ ನೀವೀಗ ಈ ಎಲ್ಲಾ ಲಿಂಗಗಳ ಮೂಲಕ, ಷಡ್ವಿಧ ಲಿಂಗಗಳ ಮೂಲಕ. ಅವಾಗ ಏನಾಗ್ಬಿಡುತ್ತೆ? ನಿಮ್ಮ ಪ್ರಾಣ, ನಿಮ್ಮ ಉಸಿರಾಟ, ನಿಮ್ಮದು ಎಲ್ಲ ಪ್ರಾಣಲಿಂಗ ನಿಮ್ಮ ದೇಹದಲ್ಲಿ ಪ್ರಾಣಲಿಂಗವಾಗಿ ನೆಲೆಗೊಂಡಿತ್ತು. ಆ ಪ್ರಾಣಲಿಂಗಗಳಂ ಶರಣ ಮಂತ್ರಮಾಲೆಯಂ ಹೃದಯದೊಳಿಂಬಿಟ್ಟು ಮನವೆಂಬ ಅರಳಿದ ತಾವರೆಯಲ್ಲಿ ಜಾಗ್ರತ ಸ್ವಪ್ನದಲ್ಲಿ ಪೂಜಿಸುವ ಧಾರಣ ಯೋಗದೊಳಿರ್ದು ಕ್ರಿಯೆ ಮರೆಯಲೊಡನೆ ಆ ಲಿಂಗವಲಿದು ಮನವೇದಿಸಿ ಭಾವಂಗಳಡಗಿ ತ್ರಿವಿಧ ಭಾವಲಿಂಗವಾಗಿ ನೆಲೆಗೊಂಡಿತ್ತು. ನೋಡಿ ಹೇಗೆ ಬರಿತಾ ಇದ್ದಾರೆ. ಅದೇ ಪ್ರಾಣಲಿಂಗ. ನೀವು ಈಗೇನ್ ಮಾಡ್ತಾ ಇದ್ದೀರಾ? ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ, ನಮಃ ಶಿವಾಯ ಓಂ ಬಸವ ಅಂತ ನಿಷ್ಕಲ ಲಿಂಗ, ನಿಶೂನ್ಯ ಲಿಂಗ, ಆ ನಿರಂಜನ ಲಿಂಗದವರೆಗೆ ಮಾತನಾಡ್ತಿರುವಾಗ ಹೃದಯದೊಳಂಬಿಟ್ಟು ಆ ಪರಮನನ್ನ ನಿಮ್ಮ ಹೃದಯದೊಳಗೆ ಇಟ್ಟುಕೊಂಡು ಮನವೆಂಬ ಒಂದು ಏನದು ಕಮಲದ ಹೂ, ಅಷ್ಟದಳದ ಕಮಲ ಅಂತ ಏನು ನಾವು ಮಾತಾಡ್ತೀವಲ್ಲ, ಆ ತಾವರೆಯಲ್ಲಿ ಜಾಗೃತ ಸ್ವಪ್ನದಲ್ಲಿ ಅಂದ್ರೆ ನಾನು ಮಲ್ಕೊಂಡಿರುವಾಗ್ಲೂ ಕೂಡ ಎಚ್ಚರಿರುವಾಗ್ಲೂ ಕೂಡ ಇದನ್ನೇನ್ ಪೂಜಿಸ್ತಾ ಇದ್ದೀನಿ ಅಲ್ಲ, ಅದಕ್ಕೆ ಧಾರಣೆ ಯೋಗ ಅಂತಾರೆ. ಆ ಯೋಗದಲ್ಲಿ ನನ್ನ ಎಲ್ಲ ಕರ್ತವ್ಯಗಳನ್ನೇನೋ ಮಾಡ್ತಾ ಇದ್ದೀನಿ, ಆದರೆ ಆ ಕ್ರಿಯೆ ಮರೆಯಲೊಡನೆ ಅಂದ್ರೆ ಏನು? ನಾನು ಲೌಕಿಕ ಜಗತ್ತಿನೊಡನೆ ಇದೇನಿ, ಆದರೆ ನನ್ನ ಒಂದು ಒಳ ಅಂತರಂಗ ಯಾವಾಗಲೂ ಆ ಇಷ್ಟಲಿಂಗ ಪೂಜೆಯಲ್ಲಿಯೇ ಇದೆ. ಆವಾಗ ಏನಾಗುತ್ತೆ? ಅದೇ ಪ್ರಾಣಲಿಂಗವಲಿದು ಮನವೇಧಿಸಿ ನನ್ನ ಮನವನ್ನೆಲ್ಲ ಆವರಿಸಿ ನನ್ನ ಭಾವಂಗಳಡಗಿ ತ್ರಿವಿಧ ಭಾವಲಿಂಗವಾಗಿ ನೆಲೆಗೊಂಡಿತ್ತು. ಇಷ್ಟಲಿಂಗ ಹೇಗೆ ಪ್ರಾಣಲಿಂಗ ಆಯಿತು, ಪ್ರಾಣಲಿಂಗ ಹೇಗೆ ಭಾವಲಿಂಗ ಆಗ್ತಾ ಇದೆ ನೋಡಿ ಶಿವಯೋಗದಲ್ಲಿ. ಅಲ್ಲಿಗೆ ಅದು ಮುಗಿಯೋಲ್ಲ. ಆ ಭಾವಲಿಂಗಗಳ ಶರಣನೊಡೆವೆರೆಯಲೊಡನೆ ಕರ್ಪೂರ ಹೋಗಿ ಉರಿಯ ಹಿಡಿದಂತಾದ ಸಮಾಧಿ ಯೋಗ. ಅಲ್ಲಿ ಧ್ಯಾನ ಯೋಗ. ಕುಳಿತುಕೊಂಡ ತಕ್ಷಣ ನೋಡ್ತಾ ಇದ್ದೀರಿ ಲಿಂಗ, ಅದು ಧ್ಯಾನ ಲಿಂಗ ಧ್ಯಾನ ನೋಡ್ತಾ ಇದ್ದೀರಿ. ಹಾಗೇನೆ ನಮಃ ಶಿವಾಯ ಓಂ ಬಸವ ಅಂತಿದ್ದೀರಿ. ಅದನ್ನ ಎಷ್ಟು ಚೆನ್ನಾಗಿ ಆ ಇಷ್ಟಲಿಂಗವನ್ನ ನಿಮ್ಮ ಉಸಿರಾಟದ ಮೂಲಕ ಒಳಗೆ ತಗೊಳ್ತಾ ಇದ್ದೀರಿ. ಅದು ಪ್ರಾಣಲಿಂಗವಾಗ್ತಾ ಇದೆ. ಮುಂದೆ ಇಡೀ ಮನಸ್ಸನ್ನ ನಿಮ್ಮ ಭಾವನೆಗಳನ್ನೆಲ್ಲ ಅದು ಆವರಿಸಿದಾಗ ಭಾವಲಿಂಗ ಆಯಿತು. ಭಾವವೇ ಅದು ಎಲ್ಲ ನಿಮ್ಮಲ್ಲಿ ಲಿಂಗವೇ ಆದ ನಂತರ ಏನಾಗುತ್ತೆ? ಕರ್ಪೂರ ನೀವು ಉರಿ ಹಚ್ತಿರಲ್ಲ, ಅದು ಉರಿದು ಮುಗಿದ ನಂತರ ಅದು ಕರ್ಪೂರ ಎಲ್ಲ ಸುಟ್ಟು ಹೋದ ನಂತರ ಅಲ್ಲಿ ಏನೂ ಇರೋದಲ್ಲ. ಕರ್ಪೂರ ಹೋಗಿ ಉರಿಯ ಹಿಡಿದಂತಾದ ಸಮಾಧಿ ಯೋಗದೊಳಗೆ ಇದ್ದು, ಅಂದ್ರೆ ಈಗ ಏನೂ ಉಳಿಲಿಲ್ಲ. ಸಮಾಧಿ ಯೋಗ ಅಂದ್ರೆ ಇಲ್ಲಿ 3 ಯೋಗ. ಧ್ಯಾನ ಯೋಗ 1, ಎರಡನೆಯದು ಆ ಧಾರಣೆ ಯೋಗ ಅಂದ್ರೆ ಏನು? ಧಾರಣೆ, ಪ್ರತಿಷ್ಠಾಪನೆ ಮಾಡೋದವನ್ನ ಧಾರಣೆ ಮಾಡೋನು, ಯಾರನ್ನ? ಇಷ್ಟಲಿಂಗವನ್ನ ಒಳಗೆ ಪ್ರಾಣಲಿಂಗವನ್ನಾಗಿ ಮಾಡ್ಕೊಳ್ಳೋದು, ಅದು ಧಾರಣೆ ಯೋಗ. 3ನೇದು ಸಮಾಧಿ ಯೋಗ.
ಸಮಾಧಿ ಯೋಗದೊಳಗಿರಿದು ಜ್ಞಾನವ ಮರೆಯಲೊಡನೆ ಆ ಶರಣಂಗೆ ಆ ಲಿಂಗ ಒಲಿದು ಸರ್ವಾಂಗ ಲಿಂಗವಾಯಿತು. ಏನ್ ನೋಡ್ರಿ, ನಾವು ವಚನಗಳನ್ನು ಓದಲ್ಲ, ಎಸ್ಪೆಷಲಿ ದೊಡ್ಡ ದೊಡ್ಡ ವಚನಗಳನ್ನು ಓದಕ್ ಪ್ರಯತ್ನ ಮಾಡೋಲ್ಲ. ಓದ್ಬೇಕು, ಶಿವಯೋಗವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ಸ್ವಲ್ಪ ಪ್ರಯತ್ನ ಮಾಡೋದು. 3 ಯೋಗಗಳನ್ನ ಹೇಳ್ತಾ ಇದ್ದಾರೆ. ಧ್ಯಾನ ಯೋಗ, ಕುಳಿತುಕೊಂಡ್ವಿ, ಇಷ್ಟಲಿಂಗಕ್ಕೆ ಹೇಗೆ ಅವರೆಲ್ಲ ಹೇಳಿದ್ರು ನೋಡಿ, ನೀರು ಹಾಕೋದು ಹೇಳಿದ್ರು, ವಿಭೂತಿ ಧಾರಣೆ ಮಾಡೋದು ಹೇಳಿದ್ರು, ಧ್ಯಾನ ಯೋಗ ಮಾಡಿದ್ವಿ. ನಂತರ ಏನ್ ಮಾಡಿದ್ವಿ, ಅದೇ ಇಷ್ಟಲಿಂಗವನ್ನ ಧಾರಣ ಯೋಗ ಅಂದ್ರೆ ನನ್ನ ಒಳಗೆ ಉಸಿರಾಟದ ಮೂಲಕ ಉಸಿರಿನಲ್ಲೆಲ್ಲ ಅವನನ್ನ ಇಟ್ಕೊಂಡು ಪ್ರಾಣಲಿಂಗವನ್ನಾಗಿ ಮಾಡಿಕೊಂಡ್ವಿ. ಹಾಗೆ ನನ್ನ ಎಲ್ಲಾ ಭಾವನೆಗಳನ್ನೆಲ್ಲ ಅವನನ್ನ ತುಂಬಿಕೊಂಡು ಸಮಾಧಿ ಯೋಗ ಮಾಡಿದಾಗ ಧಾರಣೆ ಯೋಗ, ಧ್ಯಾನ ಯೋಗ, ಧಾರಣೆ ಯೋಗ, ಸಮಾಧಿ ಯೋಗದ ಮೂಲಕ ನನಗೆ ಈಗ ಆ ಶರಣಂಗೆ ಇಷ್ಟಲಿಂಗ ಒಲಿದು ಸರ್ವಾಂಗ ಲಿಂಗವಾಯಿತು ಅಂದ್ರೆ ಅದೇ ಶಿವಯೋಗ. ನೋಡ್ರಿ ಏನ್ ಚೆನ್ನಾಗಿದೆ ನೋಡ್ರಿ ವಚನ. ಯಾಕೆ ನಾನು ಇದನ್ನ ಹೇಳ್ತೀನಿ ಅಂದ್ರೆ, ಈ ಯಾರು ಈ ವಚನವನ್ನ ಬರೀತಾರಲ್ಲ, ಗಣಲಿಂಗಿ ದೇವ ಅಂತ ಏನ್ ಶರಣರಿದಾರಲ್ಲ, ಈ ತರಹದ ವಚನವನ್ನ ಬರಿಬೇಕಾದ್ರೆ ಅವರು ಶಿವಯೋಗವನ್ನು ಮಾಡ್ಕೊಳ್ಳದೆ ಈ ವಚನ ಬರೀಬಹುದಾ ಏನು ವಿಚಾರ ಮಾಡಿ, ಒಂದ್ ಸ್ವಲ್ಪ ಆಲೋಚನೆ ಮಾಡಿ ನೋಡಿ. ಸ್ವಾನುಭವದ ನೆಲೆಯಲ್ಲಿ ನಮ್ಮ ಎಲ್ಲ ಶರಣೆಯರು ಥಿಂಕ್ ಮಾಡಿ ಇದನ್ನ ಬರೀಬಹುದಾ ಇಂಥ ವಚನಗಳನ್ನ? ಇಲ್ಲ. ಯಾವಾಗ ಶಿವಯೋಗದ ಉತ್ತುಂಗ ಸ್ಥಿತಿಗೆ ಅವರು ಹೋದ್ರು, ಅವರಿಗೆ ಈ ಶಬ್ದಗಳು ಸಾಕಾರವಾದವು. ಈ ಶಬ್ದಗಳ ಮೂಲಕ ವಚನವನ್ನು ನಾನು ಬರೆಯಬೇಕು. ಹೀಗಾಗಿ ಇವತ್ತು ನಮಗೆ ಈ ಒಂದು ಚಿತ್ ಬೆಳಗನ್ನ ಯಾಕೆ ಈ ವಚನಗಳು ಕೊಡ್ತಾ ಇವೆ ಅಂದ್ರೆ, ಈ ಗಣಲಿಂಗ ದೇವಿಯರು ಅಪ್ರತಿಮ ಒಬ್ಬ ಶಿವಯೋಗಿಯಾಗಿದ್ದರು. ಯಾವಾಗ ಆ ಶರಣಂಗೆ ಲಿಂಗವಲಿದು ಸರ್ವಾಂಗ ಲಿಂಗವಾಯಿತೋ ಆತನೇ ಪರಬ್ರಹ್ಮ. ಯಾರು ನೀವು? ಈಗ ಯಾರು? ನೀವೇ ಶಿವಯೋಗಿ, ನೀವೇ ಪರಬ್ರಹ್ಮ, ಮುಗಿತಿಲ್ಗೆ. ಆದರೆ ಇದನ್ನರಿಯದೆ ಜ್ಞಾನ ಕ್ರಿಯೆಗಳಿಂದಾಚರಿಸಿ ಲಿಂಗಾಂಗ ಸಂಯೋಗವಾಗದೆ ಅಲ್ಲಿ ಹೋದ್ರು ಇಲ್ಲಿ ಹೋದ್ರು, ಆ ಅಭಿಷೇಕ ಮಾಡಿಸಿದ್ರು, ಈ ಲಕ್ಷ ಬಿಲ್ವಾಚರಣೆ ಮಾಡಿದ್ರು, ಲಕ್ಷ ದೀಪೋತ್ಸವ ಮಾಡಿದರು. ಇದನ್ನರಿಯದೆ ಜ್ಞಾನ ಕ್ರಿಯೆಗಳಿಂದ ಆಚರಿಸಿ ಲಿಂಗಾಂಗ ಸಂಯೋಗವಾಗದೆ ಕೆರಹಿನಟ್ಟೆಗೆ ನಾಯಿ ತಲೆದೂಗುವಂತೆ ತಮ್ಮ ಅರಿವಿಂಗೆ ತಾವೇ ತಲೆದೂಗಿ ಹೇಳ್ತಾರಲ್ಲ, ಸಹಸ್ರಾರ ಮಂತ್ರ ಹೇಳ್ತಾರೆ. ತಮ್ಮ ಮಂತ್ರಗಳ ಒಂದು ಪಾಂಡಿತ್ಯವನ್ನ ಅದಕ್ಕೆ ತಾವೇ ಮೆಚ್ಚುಗೆ ಮಾಡ್ತಾರೆ. ನನಗೆ ಇಷ್ಟೊಂದು ಶ್ರೋತ್ರಗಳು ಬರುತ್ತೆ, ಇಷ್ಟೊಂದು ನನಗೆ ಮಂತ್ರಗಳು ಬರುತ್ತೆ ಅಂತ ತಮ್ಮ ಅರಿವಿಂಗೆ ತಾವೇ ತಲೆದೂಗಿ ಕೆರೆಹಿನಿಟ್ಟಿಗೆ ನಾಯಿ ತಲೆದೂಗುವಂತೆ. ಈಗ ನಾಯಿಯ ಮುಂದೆ ಒಂದು ರೊಟ್ಟಿಯ ತಟ್ಟೆಯನ್ನ ಇಡಿ, ನೀವು ಕೊಡಬೇಡಿ, ತಿನ್ನೋಕ್ ಕೊಡಬೇಡಿ, ದೂರ ಇಡಿ. ಅದು ಹಾಗೇನೆ ಬಾಲ ಹೇಗೆ ಅಲ್ಗಾಡಿಸುತ್ತಲ್ಲ ಹಾಗೆ ತಮ್ಮ ಅರಿವಿಂಗೆ ತಾವೇ ತಲೆದೂಗಿ. ಇದು ಅಹಂಕಾರದ ಒಂದು ಪರಸ್ವರೂಪ. ತಮ್ಮ ಅರಿವಿಂಗೆ ತಾವೇ ತಲೆದೂಗಿ ಅಹಂ ಬ್ರಹ್ಮವೆಂಬ ಚೌರಾಶಿ ಹೊಲೆಯರೇನಿಗೆ ತೋರದಿರಯ್ಯ ಘನಲಿಂಗಿಯ ಮೋಹದ ಚನ್ನಮಲ್ಲಿಕಾರ್ಜುನ. ಏನ್ ವಚನ ಇದೆ ನೋಡಿ. ಅದಕ್ಕೆ ಬಂಧುಗಳೇ, ಈ ಶಿವಯೋಗದಲ್ಲಿ ಇಷ್ಟಲಿಂಗ ಪೂಜೆ ಮಾತ್ರ, ಮತ್ತೇನು ಇಲ್ಲಿಲ್ಲ. ನಾನು ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಅವ್ರನ್ನ ಕರೆಸ್ತೀನಿ, ಇವ್ರನ್ನ ಕರೆಸ್ತೀನಿ, ಇಲ್ಲೇನು ಇಲ್ಲ. ಬೇರೆ ಯಾವುದೇ ನೀವು ಮಾಡಿದ್ದಾದ್ರೆ ಅದು ಜ್ಞಾನ ಕ್ರಿಯೆಗಳಿಂದ ಆಚರಿಸಿ ಲಿಂಗಾಂಗ ಸಂಯೋಗ ಆಗೋದಿಲ್ಲ. ಲಿಂಗಾಂಗ ಸಂಯೋಗವಾಗದೆ ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಿ ಅವರು ಅಹಂ ಬ್ರಹ್ಮ ಅಂತ ಸುಮ್ಮನೆ ಹೇಳಿದ್ರು. ಎಲ್ಲಿ ಪ್ರವೇಶ ಮಾಡಿದ್ರು? ಪರಮನಲ್ಲಿ ಪ್ರವೇಶ ಮಾಡಿದ್ರ? ಅವರು ಲಿಂಗಾಂಗ ಸಾಮರಸ್ಯದ ಬಗ್ಗೆ ಅವ್ರಿಗೆ ಏನಾದ್ರು ಒಂದು ಆಲೋಚನೆ ಮಾಡಿದರ? ಆ ವಿಚಾರಗಳನ್ನ ಪ್ರಸ್ತುತ ಮಾಡಿದರ? ಇಲ್ಲ. ದೊಡ್ಡ ದೊಡ್ಡ ಗುಡಿಗುಂಡಾರಗಳಿಗೆ ಹೋಗ್ರಿ ಅಂದ್ರು, ಅದನ್ನ ಮಾಡಿ ಅಂದ್ರು, ಇದನ್ ಮಾಡಂದ್ರು, ಆ ಅಭಿಷೇಕ ಮಾಡಂದ್ರು, ಇಷ್ಟು ದುಡ್ಡು ಕೊಡಂದ್ರು, ಅದನ್ನ ಬಲಿ ಕೊಡಂದ್ರು, ಇದನ್ ಮಾಡಂದ್ರು, ಅದನ್ ಮಾಡಂದ್ರು. ಅದಕ್ಕೆ ಏನಂದ್ರೆ ಅವರು ಚೌರಾಶಿ ಹೊಲೆಯರೇನಿಗೆ ತೋರದಿರಯ್ಯ ಅಂತ ದೇವರಲ್ಲಿ ಅದನ್ನೇ ಬೇಡ್ಕೊಳ್ತಾ ಇದ್ದಾರೆ. ನಾವೇನ್ ಬೇಡ್ಕೊಳ್ಬೇಕು ಹೇಳಿ? ಹೀಗೆ ಇದು ಇಷ್ಟಲಿಂಗ ಪೂಜೆ ಅಂದ್ರೆ ಹೀಗಿದೆ ನೋಡಿ. ಹೀಗೆ ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ದೇಶಿಕೇಂದ್ರ ಸಂಗನ ಬಸವಯ್ಯನವರು ಅಷ್ಟೇ, ಅವರು ಒಬ್ಬ ದೊಡ್ಡ ಶ್ರೇಷ್ಠ ಶಿವಜ್ಞಾನಿ ಅಥವಾ ಶಿವಯೋಗಿ. ಅವರ ವಚನ ಒಂದು ಬರ್ತಾ ಇದೆ, ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಲಿಂಗಾಯ ನಮಃ. ದೇಶಿಕೇಂದ್ರ ಸಂಗನ ಬಸವಣ್ಣರ ವಚನ. ನಿತ್ಯಾನಂದ ನಿಜ ಗುರುವಿತ್ತ ನಿರ್ಮಲ ಲಿಂಗ ಆಧಾರದಲ್ಲಿ ಆಚಾರಲಿಂಗವಾಗಿ ಪ್ರಕಾಶವ ತೋರುತಿಯನು. ಎನ್ನ ಸ್ವಾಧಿಷ್ಠಾನದಲ್ಲಿ ಗುರುಲಿಂಗವಾಗಿ ಪ್ರಭೆಯ ತೋರುತಿಯನು. ಎನ್ನ ಮಣಿಪುರಕದಲ್ಲಿ ಶಿವಲಿಂಗವಾಗಿ ಕಳೆಯ ಪ್ರಭಾವಿಸುತ್ತಿದ್ದನು. ಎನ್ನ ಅನಾಹತದಲ್ಲಿ ಜಂಗಮಲಿಂಗವಾಗಿ ಬೆಳಗುತ್ತಿದ್ದನು. ಎನ್ನ ವಿಶುದ್ಧಿಯಲ್ಲಿ ಪ್ರಸಾದಲಿಂಗವಾಗಿ ಮಹಾಪ್ರಕಾಶವ ಬೀರುತ್ತಿದ್ದನು. ಎನ್ನ ಆಜ್ಞೆಯಲ್ಲಿ ಮಹಾಲಿಂಗವಾಗಿ ಸಕಲ ಮಹಾಪ್ರಕಾಶವ ಬೀರುತ್ತಿದ್ದನು. ಎನ್ನ ಬ್ರಹ್ಮಚಕ್ರದಲ್ಲಿ ವಿಕಲಲಿಂಗವಾಗಿ ಅಖಂಡ ಬೆಳಕ ತೋರುತ್ತಿದ್ದ. ಎನ್ನ ಶಿಕೆಯಲ್ಲಿ ನಿಶೂನ್ಯಲಿಂಗವಾಗಿ ಅವಿರಳ ಪ್ರಕಾಶ ತೋರುತ್ತಿಯನು. ಎನ್ನ ಪಶ್ಚಿಮದಲ್ಲಿ ನಿರಂಜನ ಲಿಂಗವಾಗಿ ಅಗಣಿತ ಪ್ರಕಾಶವ ತೋರುತ್ತಿರ್ಕನು.
ಇಂತು ಸರ್ವಾಂಗದಲ್ಲಿ ತನ್ನ ಪ್ರಭೆಯ ತೋರಿ ಎನ್ನ ಕರಸ್ಥದಲ್ಲಿ ನಿತ್ಯ ನಿರಂಜನ ಚನ್ನಬಸವ ಲಿಂಗವು ನಿತ್ಯವಾಗಿರುವುದು ಕಂಡು ನಮೋ ನಮೋ ಎನ್ನುತ್ತಿದ್ದೆನು. ಸಮಗ್ರ ವಚನ ಸಂಪುಟ 12 ವಚನದ ಸಂಖ್ಯೆ 55. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು ಮಂಗಲಾಕ. ದೇಶಿಕೇಂದ್ರ ಸಂಗನ ಬಸವಯ್ಯನವರು ನೋಡಿ ಏನು ವಚನ ರೀ, ಏನು ವಚನ. ನಿತ್ಯಾನಂದ, ಯಾವಾಗಲೂ ಈ ಶಿವಾನಂದದಲ್ಲಿ ನಾವು ಇರ್ಬೇಕು ತಾನೆ. ಆ ನಿಜ ಗುರುವಿತ್ತ ನಿರ್ಮಲ ಲಿಂಗ ಅಂತ ಏನ್ ನನಗೆ ದೀಕ್ಷೆಯಲ್ಲಿ ಇಷ್ಟಲಿಂಗವನ್ನ ಕೊಟ್ರಲ್ಲ, ಹಸ್ತಮಸ್ತಕ ಸಂಯೋಗ ಮಾಡಿ ಆ ಲಿಂಗ ಏನಾಗ್ತಾ ಇದೆ, ಆಧಾರದಲ್ಲಿ ಆಚಾರ ಲಿಂಗವಾಗಿ ಅಂದ್ರೆ ಭಕ್ತ ಸ್ಥಳದಲ್ಲಿ ಪ್ರಕಾಶವ ಕೊಡ್ತಾ ಇದ್ದಾನೆ, ಸ್ವಾಧಿಷ್ಠಾನದಲ್ಲಿ ಗುರುಲಿಂಗವಾಗಿ ಪ್ರಭಯ ತೋರ್ತಾ ಇದ್ದಾನೆ, ಮಣಿಪೂರಕದಲ್ಲಿ ಶಿವಲಿಂಗವಾಗಿ ಕಳೆಯ ಪ್ರಭಾವಿಸ್ತಾ ಇದ್ದಾನೆ, ಎನ್ನ ಅನಾಹತದಲ್ಲಿ ಜಂಗಮ ಲಿಂಗವಾಗಿ ಬೆಳಗ್ತಾ ಇದ್ದಾನೆ, ವಿಶುದ್ಧಿಯಲ್ಲಿ ಪ್ರಸಾದ ಲಿಂಗವಾಗಿ ಮಹಾಪ್ರಕಾಶವ ಬೀರುತ್ತಿದ್ದಾನೆ, ಆಜ್ಞಾಚಕ್ರದಲ್ಲಿ ಮಹಾಲಿಂಗವಾಗಿ ಸಕಲ ಮಹಾಪ್ರಕಾಶವ ಬೀರುತ್ತಿದ್ದಾನೆ, ಎನ್ನ ಬ್ರಹ್ಮಚಕ್ರದಲ್ಲಿ ನಿಷ್ಕಲ ಲಿಂಗವಾಗಿ ಅಖಂಡ ಬೆಳಕ ತೋರ್ತಾ ಇದ್ದಾನೆ, ಎನ್ನ ಶಿಖಾಚಕ್ರದಲ್ಲಿ ನಿಶೂನ್ಯ ಲಿಂಗವಾಗಿ ಅವಿರಳ ಪ್ರಕಾಶ ತೋರುತ್ತಿದ್ದಾನೆ, ಎನ್ನ ಪಶ್ಚಿಮದಲ್ಲಿ ನಿರಂಜನ ಲಿಂಗವಾಗಿ ಅಗಣಿತ ಪ್ರಕಾಶವ ಅಂದ್ರೆ ಏನು, ಅದಕ್ಕೆ ನಾನು ಲೆಕ್ಕ ಹಾಕೋಕ್ಕಾಗೋಲ್ಲ. ಅಂತಹ ಅಗಣಿತ ಚಿದ್ ಬೆಳಗು ಅಂತ ನಾವು ಕರೆದ್ವಿ ಅದಕ್ಕೆ. ಇಂತೂ ಸರ್ವಾಂಗದಲ್ಲಿ ತನ್ನ ಪ್ರಭೆಯ ತೋರಿ ಎನ್ನ ಕರಸ್ಥಲದಲ್ಲಿ ನಿತ್ಯ ನಿರಂಜನ ಚನ್ನ ಬಸವಲಿಂಗಲೂ ನಿತ್ಯವಾಗಿರುವುದು ಕಂಡು ನಮೋ ನಮೋ ಎನ್ನುತ್ತಿರ್ದೆನು ಅಂದಾಗ ಈ ಇಷ್ಟಲಿಂಗ ಪೂಜೆ ಎಷ್ಟು ಮಹತ್ವದ್ದಾಗಿರ್ಬೇಕು ನೋಡಿ, ಹೇಗಿರ್ಬೇಕು ನೋಡಿ. ನಿತ್ಯಾನಂದ ನಿಜಗುರುವಿತ್ತ ನಿರ್ಮಲ ಲಿಂಗ ಆ ಇಷ್ಟಲಿಂಗ. ಆ ಇಷ್ಟಲಿಂಗ ಅಂದ್ರೆ ಬರೀ ಒಂದು ಕಂತೆಯ ಕಪ್ಪು ಗೋಲಕ ಅಲ್ಲ, ಅದು ನನ್ನ ನಿತ್ಯಾನಂದ ನಿಜಗುರುವಿತ್ತ ನಿರ್ಮಲ ಲಿಂಗವಾಗಿರೋದ್ರಿಂದ ಈ ಎಲ್ಲಾ ಲಿಂಗಗಳು ಆ ಇಷ್ಟಲಿಂಗದ ಮೂಲಕ ನನಗೆ ಬೆಳಕನ್ನು ಕೊಡ್ತಾ ಇವೆ. ಆ ಬೆಳಕುಗಳು ಬೇರೆ 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 ತೆರನಾಗಿವೆ ಅನ್ನೋದನ್ನ ಈ ವಚನ ಹೇಳ್ತಾ ಇದೆ ಬಂಧುಗಳೇ. ಅದಕ್ಕೆ ಅವ್ರದೇ ಒಂದು ವಚನ ಏನಂದ್ರೆ, ಘನ ಮಹಿಮರ ಅನುಭಾವದ ಬೆಳಗೆನ್ನ ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ ಅನಿಷ್ಟವ ನಷ್ಟ ಮಾಡಿ ತಳತಳನೆ ಹೊಳೆಯುತ್ತಿದೆ ನೋಡ. ಏನ್ ವಚನ ರೀ, ಏನ್ ವಚನ, ಮೈ ಎಲ್ಲ ರೋಮಾಂಚನ ಆಗುತ್ತೆ. ಘನ ಮಹಿಮರ ಅಂದ್ರೆ ನಮ್ಮ ಎಲ್ಲಾ ಶರಣರ ಅನುಭಾವದ ಬೆಳಗೆನ್ನ ಆ ಚಿದ್ ಬೆಳಗು ಅಂತ ನಾನು ಆಗ್ಲೇ ಏನ್ ಹೇಳಿದ್ನಲ್ಲ, ಅದೇ ಇವಾಗ ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ ನಾನು ಎಲ್ಲ ಅನಿಷ್ಟ ಏನ್ ಕಷ್ಟ ಕಾರ್ಪಣ್ಯ ಇವೆಲ್ಲ ಇದೆ ನೋಡಿ ಲೌಕಿಕ ಜಗತ್ತಿನಲ್ಲಿ, ಒಂದೋ ಎರಡೋ, ಅವೆಲ್ಲ ಅನಿಷ್ಟಗಳನ್ನ ನಷ್ಟ ಮಾಡಿ ಥಳನೆ ಹೊಳೆಯುತ್ತಿದೆ ನೋಡು ಅಂದಾಗ ನಾವು ಇಷ್ಟಲಿಂಗ ಪೂಜೆಯನ್ನ ಹೇಗೆ ಮಾಡ್ಕೊಳ್ಬೇಕು, ಅದಕ್ಕೆ ಎಷ್ಟು ಶಕ್ತಿ ಇದೆ ನೋಡಿ. ನನ್ನೆಲ್ಲಾ ಅನಿಷ್ಟವನ್ನ ನಷ್ಟ ಮಾಡುವ ಶಕ್ತಿ ಅದಕ್ಕಿಲ್ಲ ಏನು, ಅದಕ್ಕೆ ಮಾಡ್ಕೋಬೇಕಿದು, ಅದಕ್ಕೆ ಮಾಡ್ಕೋಬೇಕು. ಅದನ್ನೇನಂದ್ರು, ಘನ ಮಹಿಮರ ಅನುಭಾವದ ಬೆಳಗೆನ್ನ ಕರಸ್ಥಲದಲ್ಲಿ ಇಷ್ಟಲಿಂಗವಾಗಿ ಅನಿಷ್ಟವ ನಷ್ಟ ಮಾಡಿ ಥಳನೆ ಹೊಳೆಯುತ್ತಿದೆ ನೋಡ. ಚಿನ್ಮಯ ಶರಣಾರು ಅನುಭಾವದ ಬೆಳಗೆನ್ನ ಮನಸ್ಥಳದಲ್ಲಿ ಪ್ರಾಣಲಿಂಗವಾಗಿ ಪ್ರಾಣನ ಪ್ರಕೃತಿಯ ದಹಿಸಿ ಥಳನೆ ಬೆಳಗುತ್ತಿದೆ ನೋಡ ಅಂದಾಗ, ಪ್ರಾಣನ ಪ್ರಕೃತಿ ಏನು, ನನ್ನ ಉಸಿರಾಟ ಏನಿತ್ತು ಗೊತ್ತಾ, ಏನ್ ಮೊದ್ಲಿತ್ತು, ಪ್ರಾಣನ ಪ್ರಕೃತಿ, ನನ್ನ ಉಸಿರಾಟದ ಒಂದು ಮೂಲ ಧ್ಯೇಯ ಅಥವಾ ಗುರಿ ಏನಂದ್ರೆ ನಾನು ಜೀವಂತವಾಗಿರಬೇಕು. ಲೌಕಿಕ ಜಗತ್ತಿನಲ್ಲಿ ಅರ್ಥ ಏನು, ಪ್ರಾಣ ಅಂದ್ರೆ ಉಸಿರಾಟ, ಉಸಿರಾಟಕ್ಕೆ ಯಾಕೆ ಬೇಕು, ಉಸಿರಾಟ ನೀನ್ ಜೀವಂತವಾಗಿರೋಕೆ ಬೇಕು. ಆದ್ರೆ ಶಿವಯೋಗದಲ್ಲಿ ಆ ಪ್ರಾಣನ ಪ್ರಕೃತಿಯ ದಹಿಸಿ ಅಂದ್ರೆ ಏನು, ನನ್ನ ಉಸಿರಾಟ ಈಗ ನಮ ಶಿವಾಯ ಓಂ ಬಸವ ಆಗಿರೋದ್ರಿಂದ ಥಳನೆ ಬೆಳಗುತ್ತಿದೆ ನೋಡ. ಅದಕ್ಕೆ ಸುಮ್ಮನಿರುವಾಗ್ಲೂ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವಾಗ್ಲೂ ನಿಮ್ಗೆ ಸಮಯ ಸಿಕ್ಕಾಗ ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ, ಉಸಿರಾಟದ ಕಡೆ ಗಮನ ಕೊಡಿ, ಉಸಿರಾಟದ ಕಡೆ ಗಮನ ಕೊಡಿ ಅಂತ ಯಾಕೆ ಮೇಲಿನ ಮೇಲೆ ಹೇಳ್ತೀನಿ ಅಂದ್ರೆ, ಆ ಉಸಿರಾಟ ನಿಮ್ಮ ಶಿವಯೋಗವನ್ನ ಜೀವಂತವಾಗಿಡ್ತಾ ಇದೆ. ಸುಮ್ಮನೆ ಉಸಿರಾಡುವಾಗ ಅನ್ನೋದು ನಮ ಶಿವಾಯ ಓಂ ಬಸವ ಈಗ ಅಂತಾನೆ ಇರೋದು. ಯಾಕೆ, ಪ್ರಾಣನ ಪ್ರಕೃತಿಯ ದೈಶಿ. ಇಲ್ಲಿದ್ರೆ ಲೌಕಿಕ ಜಗತ್ತಿನ ತರಾನೇ ನೀವು ಉಸಿರಾಡ್ತಾ ಇದ್ದೀರಾ, ಶಿವಯೋಗಿಯಾಗಿ ನೀವು ಉಸಿರಾಡ್ಬೇಕು ತಾನೆ. ಯಾಕೆ, ನಿಮ್ಮಲ್ಲಿ ಈಗ ಪ್ರಾಣಲಿಂಗದ ಪ್ರತಿಷ್ಠಾಪನೆಯಾಗಿದೆಯಲ್ಲ. ಮುಂದೆ ಸತ್ಪುರುಷರ ಅನುಭಾವದ ಬೆಳಗೆನ್ನ ಭಾವಸ್ಥಳದಲ್ಲಿ ಭಾವಲಿಂಗವಾಗಿ ಅಂದ್ರೆ ಈಗ ನಿತ್ಯ ಸ್ವಾನುಭವದ ನೆಲೆಯಲ್ಲಿ ಬರ್ತೀವಿ, ವಚನ ನಿರ್ವಾಚನ ಮಾಡ್ತೀವಿ. ಅನೇಕ ಸತ್ಪುರುಷರು ಇಲ್ಲಿ ಬಂದು, ಅನೇಕ ಹಿರಿಯ ಶರಣೆಯರು ಬಂದು ನಮಗೊಂದು ಜ್ಞಾನವನ್ನ ಕೊಡ್ತಾರೆ. ಅದೇ ಭಾವಸ್ಥಳದಲ್ಲಿ ಭಾವಲಿಂಗವಾಗಿ ಸಂಸಾರ ವಿಷಯ ಭ್ರಾಂತಿಯನ್ನು ಅಳಿಸಿ ಅಂದಾಗ 8:00ವರೆಗೆ ಇಲ್ಲಿ ಬಂದು ಯಾಕೆ ಕೂತ್ಕೋತೀವಿ? ಬೇರೆಯವ್ರು ನಮ್ಗೆ ಲೌಕಿಕ ಜಗತ್ತಿನವರೆಲ್ಲ ಏನಂತಾರೆ, 8:00ವರೆಗೆ ಇಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ, ಏನೋ ಅವ್ರು ಹೋದವರು 10 ಗಂಟೆಗೆ ಬರ್ತಾರೆ. ನಾವು ಇಲ್ಲಿ ಬಂದ ನಂತರ ಏನಾಗುತ್ತೆ, ಸಂಸಾರ ವಿಷಯ ಭ್ರಾಂತಿ ನಮ್ಗೆ ಏನು ತಲೆಯಲ್ಲಿರೋದೇ ಇಲ್ಲ, ಏನೂ ಇರೋಲ್ಲ. 10 ಗಂಟೆ ಆಗ್ಲಿ, 9:45 ಆಗ್ಲಿ, 10 ಆಗ್ಲಿ, ನಾವು ಇದನ್ನ ಕೇಳ್ತಾನೆ ಕೂಡಿರ್ಬೇಕು, ಹೋಗ್ಬಾರ್ದು, ನೂಲಿ ಡಾಕ್ಟರ್ ಹೀಗೆ ಮಾತಾಡ್ತಾನೆ ಇರ್ಲಿ ಅಂತ ಎಷ್ಟೊಂದು ಶರಣೆಯರು ವ್ಯಕ್ತ ಮಾಡ್ತಾರೆ. ಯಾಕೆ, ಸಂಸಾರ ವಿಷಯ ಭ್ರಾಂತಿಯನ್ನು ನಡೆಸಿ
ನನಗೆ ಅದು ಭಾವಲಿಂಗವಾಗ್ತಾ ಇದೆ. ನಮ್ಮ ಭಾವನೆಗಳು ಹಾಗಾಗ್ತಾ ಇವೆ. ಲೌಕಿಕ ಜಗತ್ತಿನ ಯಾಕೋ ವಿಷಯಗಳೇ ಕೇಳಬಾರ್ದು, ಹೇಳಬಾರ್ದು. ಕುಟುಂಬದಲ್ಲಿ ನಡೆಯುವ ಈ ಕಲಹ ಜಗಳಗಳಿಗೆ ನನಗೆ ಯಾಕೋ ಇಂಟ್ರೆಸ್ಟೇ ಇಲ್ಲ ರೀ. ಅವ್ರು ಅಂತಾರೆ ನಿಮ್ಗೆ ಏನು ಹೊಟ್ಟೆ ಮಾತನಾಡೋದೇ ಇಲ್ಲ, ಇಷ್ಟೊಂದೆಲ್ಲ ಆದ್ರೂ ಅರ್ಧ ಅಂತ ಆದ್ರೂ ನೀನ್ ಮಾತಾಡೋದೇ ಇಲ್ಲ ಅಮ್ಮ, ನೀನ್ ಮಾತಾಡೋದೇ ಇಲ್ಲ ಅಪ್ಪ, ಏನಪ್ಪ ನೀನು ನಿನ್ನ ವ್ಯಕ್ತ ಮಾಡಬಾರ್ದ, ನಿನ್ನ ಭಾವನೆಗಳನ್ನ ಹೇಳ್ಬಾರ್ದ? ಇಲ್ಲ, ನಂದೇನಾಗಿದೆ, ನಾನು ಒಳಮುಖವಾಗಿ ಈಗ ಚಲಿಸ್ತಾ ಇದ್ದೀನಲ್ಲ, ಭಾವಲಿಂಗದ ಮೂಲಕ ನಾನು ಮಾತಾಡ್ತಾ ಇದ್ದೀನ್ರಿ. ಈಗ ನನ್ನ ಉಸಿರಾಟ ಪ್ರಾಣಲಿಂಗ ಆಗಿದೆಯಲ್ಲ, ಎದೆ ಮೇಲೆ ಇಷ್ಟಲಿಂಗ ಬೇರೆ ಇದೆ. ಅಂತದ್ರಲ್ಲಿ ನಿಮ್ಮ ಈ ಹೊಲಸು ವಿಷಯ ಭ್ರಾಂತಿಯ ಬಗ್ಗೆ ನಾನು ಏನ್ ಮಾತಾಡ್ಲಿ, ಏನ್ ವ್ಯಕ್ತ ಮಾಡ್ಲಿ, ಹೇಗೆ ಸೆಟ್ ಮಾಡ್ಲಿ, ಏನ್ ಅಭಿಪ್ರಾಯ ಕೊಡ್ಲಿ ನಾನು ಹೇಳಿ? ನನಗೆ ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಐ ಆಮ್ ಸಾರಿ, ಆಗ್ತಾ ಇಲ್ಲ. ನೀವೇನೇನೋ ಕೇಳ್ತೀರಾ, ನನಗೆ ಆಗ್ತಾ ಇಲ್ಲ. ಆ ಲೌಕಿಕ ವಿಷಯಗಳತ್ತ ಯಾಕೋ ನನಗೆ ಇಂಟ್ರೆಸ್ಟೇ ಇಲ್ಲ, ಆಸಕ್ತಿನೇ ಇಲ್ಲ. ಯಾರೋ ಮದುವೆಗೆ ಕರೀತಾರೆ, ಯಾರೋ ಒಂದು ದೊಡ್ಡ ದೊಡ್ಡ ಸಮಾರಂಭಕ್ಕೆ ಕರೀತಾರೆ, ಯಾಕೋ ಹೋಗೋಕೆ ಮನಸ್ಸೇ ಆಗ್ತಾ ಇಲ್ಲ ರೀ. ಅದೇ ನನ್ನ ಇಷ್ಟಲಿಂಗ ಪೂಜೆಯಲ್ಲಿ ಸಾಕಷ್ಟು ಸಮಯ ಕೂತ್ಕೋಬೇಕು ಅನ್ಸುತ್ತೆ, ಅದ್ರ ಬಗ್ಗೆ ಇಂಥ ಕ್ಲಾಸ್ಗಳನ್ನ ಕೇಳ್ಬೇಕನ್ನುತ್ತೆ. ಆದಷ್ಟು ಈ ಕಮ್ಮಟಗಳಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕನ್ನಿಸ್ತಾ ಇದೆಯೇ ಹೊರತು ಯಾಕೋ ಈ ಲೌಕಿಕ ಜಗತ್ತಿನ ಏನಪ್ಪ, ಏನ್ ಬೇಡಪ್ಪ, ಅದು ಏನ್ ಕೇಳೋದು ಬಿಡಿ ಅನ್ಸ್ತಾ ಇದೆ ಅಲ್ವೋ? ಅದು ಶಿವಯೋಗ, ಹಾಗೆ ಮಾಡೋಕ್ಕಾಗುತ್ತೆ ಇದು. ನಿಜ ಪ್ರಕಾಶ ಶರಣರ ಅನುಭವದ ಬೆಳಗಿನ ಗ್ರಹಣದಲ್ಲಿ ಆಚಾರಲಿಂಗವಾಗಿ ಅನಾಚಾರವನ್ನರು ಈ ತಳನೆ ಅಳು ಹೊಳೆಯುತ್ತಿದೆ ನೋಡ. ಏನೇನು ಎಲ್ಲ ನೋಡಿದಿವಲ್ಲ ಲೌಕಿಕ ಜಗತ್ತಿನಲ್ಲಿ, ನಾವು ಏನೇನು ಅನಾಚಾರಗಳಿವೆ, ಅದನ್ನೇನೆಲ್ಲ ಹೇಳ್ತಾ ಕುಡ್ರೋದಾ? ಇಲ್ಲ, ಅದೆಲ್ಲವನ್ನು ಬಿಟ್ಬಿಟ್ವಿ ಪಂಚಾಚಾರಗಳ ಮೂಲಕ. ಸತ್ಯ ಶರಣರ ಅನುಭವದ ಬೆಳಗಿನ ಜಿಹ್ವೆಯ ಸ್ಥಳದಲ್ಲಿ ಗುರುಲಿಂಗವಾಗಿ ಅನೃತವ ನಾಶ ಮಾಡಿ ತಲೆ ನೋಡುತ್ತಿದ್ದ ನೋಡ. ಅಂದಾಗ ಏನ್ ತಿನ್ನಬಾರ್ದು, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಕುಡಿಬಾರ್ದು, ಅದನ್ನೆಲ್ಲ ನೋಡ್ಕೊಂಡ್ವಲ್ಲ. ನಮ್ಮನ್ನ ಆ ಗುರುಲಿಂಗ ಹೇಗೆ ತಳನೆ ಹೊಳೆಯುತ್ತಿದೆ ನೋಡ. ಅನುಪಮ ಶರಣರ ಅನುಭವದ ಬೆಳಗಿನ ನಯನ ಸ್ಥಳದಲ್ಲಿ ಶಿವಲಿಂಗವಾಗಿ ದುಶ್ಚಲನೆಯ ದಹಿಸಿ ಚಲನೆ ವಾಯು, ಆ ಚಲನೆ ಎಲ್ಲಿ ಹೋಗಬಾರದು ಅಲ್ಲಿ ಹೋಗಬಾರದು, ಏನೇನು ನೋಡಬಾರ್ದು ಅದನ್ನ ನೋಡಬಾರ್ದು ಅಂದ್ರೆ ನೋಡಬಾರದು. ಆ ದುಶ್ಚಲನೆಯನ್ನ ದಹಿಸ್ಬಿಡ್ತು, ಸುಟ್ಟು ಹಾಕ್ಬಿಡ್ತು ನಮ್ಮನ್ನ. ನಾವಲ್ಲಿ ಹೋಗೋಲ್ಲ ಈಗ, ಯಾಕೋ ಅತ್ತ ಕಾಲೇ ಹೋಗೋಲ್ಲ. ಅದಕ್ಕೆ ನಮ್ಮವ್ರು ಯಾರು ಹೋಗ್ಲಿಲ್ಲ. ಎಲ್ಲಿ ಎಂತ ಕುಂಭಮೇಳಕ್ಕೆ ಅಂತ ಹೋಗೋಲ್ಲ. ಅಲ್ಲಿ ದೊಡ್ಡ ದೊಡ್ಡ ಪ್ರತಿಷ್ಠಾಪನಾ ಉತ್ಸವ ನಡೆದಿದೆ, ಇಲ್ಲಿ ಜಾತ್ರೆ ನಡೆದಿದೆ, ಅಲ್ಲಿ ಬಲಿ ಕೊಡ್ತಾ ಇದ್ದಾರೆ, ಅಲ್ಲಿ ನಮ್ಗೆ ಯಾಕೆ ಕಾಲೇ ಹೋಗಲ್ಲ. ನಮ್ದು ದುಶ್ಚಲನೆ, ಅದು ದುಶ್ಚಲನೆ ಅಂತ ಪರಿಗಣಿಸ್ಬಿಟ್ವಿ ನಾವು. ಪರಿಪೂರ್ಣ ಶರಣರ ಅನುಭವದ ಬೆಳಗಿನ ತೊಕ್ಕಿನ ಸ್ಥಳದಲ್ಲಿ ಜಂಗಮಲಿಂಗವಾಗಿ ಭಿನ್ನ ಭಾವದ ಸೋಂಕನರು ಇದೆ. ಅಂದ್ರೆ ಏನ್ ಮುಟ್ಟಬಾರ್ದಾಗಿತ್ತಲ್ಲ, ನಾವು ಮುಟ್ಟೋಲ್ಲ ಈಗ. ಮಾಂಸಾಹಾರ ಮುಟ್ಟಕ್ಕಾಗುತ್ತಾ ನಮಗೆ ಮನಸ್ಸು? ಆಗೋಲ್ಲ. ಪರಸ್ತ್ರೀಯರನ್ನ ಮುಟ್ಟೋಕ್ಕಾಗುತ್ತಾ? ಆಗೋಲ್ಲ. ಯಾಕೆ ಈ 3 ಲಿಂಗಗಳು ನನಗೆ ಅದ್ ಮಾಡೋಕೆ ಬಿಡ್ತಾ ಇಲ್ಲ. ಅಷ್ಟೇ ಅಲ್ಲ, ಆಯಾ ಸ್ಥಳದಲ್ಲಿ ಮತ್ತೆ ಲಿಂಗಗಳು ಬರ್ತಾ ಇವೆ ಅಲ್ರಿ. ಇಲ್ಲಿ ಜಂಗಮಲಿಂಗ ಬಂದು ಅಯ್ಯೋ ಏನ್ ಮಾಡ್ತಾ ಇದೆ ಕಣು ಅಂತ ಆ ಸೋಂಕನರುಹಿ ಅದನ್ನ ಅವ್ನ್ ಮಾಡಿಸಿ ಬಿಡೋಲ್ಲಲ್ಲ. ಪರಮಾನಂದ ಶರಣರ ಅನುಭವದ ಬೆಳಗಿನ ಶ್ರೋತ್ರ ಸ್ಥಳದಲ್ಲಿ ಪ್ರಸಾದ ಲಿಂಗವಾಗಿ ದುಶ್ಶಬ್ದರತಿಯ ಅಂದ್ರೆ ಏನ್ ನೋಡಿ, ದುಶ್ಶಬ್ದರತಿಯ ಶಬ್ದಗಳನ್ನ ಗಮನಿಸಿ. ಇಲ್ಲಿ ದುಶ್ಶಬ್ದರತಿಯ ಅಂದ್ರೆ ಏನು? ಕೇಳಬಾರ್ದನ್ನೆಲ್ಲ ಕೇಳೋದು. ಇವ್ರು ಏನೇನು ಮಾಡಿದ್ರು, ಏನೇನ್ ಪುರಾಣಕ್ಕೆ ಬರೆದ್ರು, ಏನೇನ್ ಕಥೆ ಹೇಳಿದ್ರು, ಏನೇನ್ ಶಾಪ, ಅದು ಇದು ಮಣ್ಣು ಮಸಿ ಎಲ್ಲ ಹೇಳಿ ನಮ್ಮ ತಲೆಯನ್ನ ಒಂದು ಕೊಳೆತ ಮೊಸರಿನ ಗಡಿಗೆಯನ್ನೆಲ್ಲ ಮಾಡಿದ್ರಲ್ಲ, ಅದು ಕೇಳಿ ಕೊನೆಗೆ ಗೊತ್ತಾಯ್ತಲ್ಲ ಈಗ ಸತ್ಯ. ಅದ್ನೇನಂತ ಈಗ ಅಂತಿದೀವಿ? ದುಶ್ಶಬ್ದರತಿ. ಕೇಳೋಕೆ ಮನಸ್ಸೇ ಆಗ್ತಾ ಇಲ್ವಲ್ಲ. ಅವ್ರೇನಾದ್ರೂ ಹಾಗೆ ಮಾತಾಡ್ತಾ ಇದ್ದಾಗ ಏನಾಗ್ಬಿಡುತ್ತೆ, ನಿಮಗೆ ಹೇಸಿಕೆ ಬರುತ್ತೆ. ಅಯ್ಯೋ ಇದೇನ್ ಹೇಳ್ತಾ ಇದ್ದಾನ್ರಿ ಇವನು ಅಂತ ನೀವು ಅಲ್ಲಿ ಜಾಗ ಖಾಲಿ ಮಾಡ್ತೀರಾ. ಯಾಕೆಂದ್ರೆ ಶಿವಯೋಗದ ಕ್ಲಾಸ್ ಈಗೆಲ್ಲ ಕೇಳಿದ್ದೀರಾ, ಎಲ್ಲವನ್ನ ವಚನಗಳನ್ನ ಓದ್ತಾ ಇದ್ದೀರಾ. ಏನ್ ಸತ್ಯ ಇದೆ ಅನ್ನೋದು ಗೊತ್ತಾದ ನಂತರ ಬೇರೆ ಯಾರಾದ್ರೂ ಏನಾದ್ರೂ ಶಬ್ದಗಳನ್ನ ಹೇಳ್ತಾ ಹೋದ್ರೆ, ಏನೋ ಕಟ್ಟುಕತೆಗಳನ್ನ ಹೇಳೋದು, ಏನೋ ಮಂತ್ರಗಳನ್ನ ಹೇಳೋದು, ಏನೋ ಶ್ರೋತ್ರಗಳನ್ನ ಹೇಳೋದು, ಇದಂದ್ರೆ ನಿಮಗೆ ಶಾಂತಿ ಬರುತ್ತೆ, ಅದ್ ಮಾಡಿದ್ರೆ ಅದಾಗುತ್ತೆ ಅಂತ ಏನೋ ಹೇಳಿದ್ರೆ ನಿಮ್ ಕಿವಿಗೆ ಅದು ಏನಾಗ್ಬಿಡುತ್ತೆ? ದುಶ್ಶಬ್ದರತಿ. ಯಾಕೆ? ಅಲ್ಲಿ ಪ್ರಸಾದ ಲಿಂಗ ಇದೆ. ಆ ಕಿವಿಗಳಿಗೆ ಅಂತಹ ಆ ದುಶ್ಶಬ್ದಗಳು ಬೀಳಬಾರದ ಹಾಗೆ ಪ್ರಸಾದ ಲಿಂಗ ತಡೆದು ಬಿಡುತ್ತದೆ. ಇದೆಲ್ಲ ಸೈನ್ಸ್ ಇದೆ ಅಂತ ನಾನು ಇಳಕಲ್ಲದ ಇದರಲ್ಲಿ ಹೇಳಿದೆ ನನ್ನ ವ್ಯಾಖ್ಯಾನದಲ್ಲಿ. ಇದಕ್ಕೆಲ್ಲ ನಿಮಗೆ ನಾನು ವಚನಗಳನ್ನು ಕೊಡಬಲ್ಲೆ ಅಂತ ಅಲ್ಲಿ ಕೂತ ಪೂಜ್ಯರಿಗೆಲ್ಲ ಹೇಳಿದೆ. ಏನಂದ್ರೆ ಈ ಪ್ರಸಾದ ಲಿಂಗ ಅನ್ನೋದೇನಿದೆ, ಇಟ್ ಇಸ್ ಎ ಗಾರ್ಡ್, ಇಟ್ ವಿಲ್ ಪ್ರೊಟೆಕ್ಟ್ ಯು. ಏನ್ ಕೇಳಬಾರ್ದು ಅನ್ನೋದನ್ನ ನಾನು ಕೇಳದೇಬಾರ್ದು ಅನ್ನೋದನ್ನ ಅದು ಪ್ರಸಾದ ಲಿಂಗ ಬಿಡೋಲ್ಲ ನಿಮಗೆ. ಯಾರಾದ್ರೂ ಹಾಗೆ ಹೊಲಸು ಶಬ್ದಗಳನ್ನ ಬೈಗಳನ್ನ ಹೊಲಸು ಮಾತಾಡ್ತಾ ಇದ್ರೆ ನೀವೇನ್ ಮಾಡ್ತೀರಿ? ಆ ಪ್ರಸಾದ ಲಿಂಗ ನಿಮಗೆ ಅದನ್ನ ಕೇಳೋಕ್ ಬಿಡೋಲ್ಲ, ಅಲ್ಲಿನ ಜಾಗ ಖಾಲಿ ಮಾಡ್ತೀರಾ. ಅಥವಾ ನಿಮ್ಮ ಕಿವಿಗಳನ್ನ ಕೈಯಿಂದಲ್ಲ ನಿಮ್ಮ ಮನಸ್ಸಿನಿಂದ ಮುಚ್ಕೊಂಡ್ ಬಿಡ್ತೀರಾ. ಅವ್ರು ಎಷ್ಟೇ ಕೂಗಾಡಿದ್ರು, ಎಷ್ಟೇ ಮಾತನಾಡಿದ್ರು ನಿಮ್ಮ ಕಿವಿಯಿಂದ ಅದು ಕೇಳೋದೇ ಇಲ್ಲ, ಒಳಗೆ ಸೇರೋದೇ ಇಲ್ಲ. ಏನ್ ಚೆನ್ನಾಗಿದೆ ನೋಡಿ ವಚನ. ಪರಮ ಶಾಂತ
ಶರಣರ ಅನುಭಾವದ ಬೆಳಗೆನ್ನ ಹೃದಯ ಸ್ಥಳದಲ್ಲಿ ಮಹಾಲಿಂಗವಾಗಿ ಭಿನ್ನದರಿವನರುಹಿ ಥಳಥಳನೆ ಹೊಳೆಯುತ್ತದೆ. ಭಿನ್ನದರಿವು ಅಂದ್ರೆ ಏನು? ಈ ಲಿಂಗ ಬಿಟ್ಟು ನನಗೆ ಬೇರೆ ಯಾರು ದೇವರಿಲ್ಲ, ಅವನನ್ನು ಅರಿಸಿಕೊಂಡು ನಾನು ಎಲ್ಲೂ ಹೋಗಲ್ಲ. ಆ ದೇವಾಲಯ, ಈ ಊರು, ಆ ಕ್ಷೇತ್ರ, ಪುಣ್ಯಕ್ಷೇತ್ರ, ಮಣ್ಣು ಮಷಿ ಅಂತ ನನಗೆ ಏನು ಇಲ್ಲ. ಏಕೆಂದ್ರೆ ಆ ಮಹಾಲಿಂಗದಿಂದ ನನಗೆ ಲಿಂಗಾಂಗ ಸಮರತಿಯ ಸಾಮರಸ್ಯದ ದರ್ಶನ ಈಗ ಆಗಿದೆ. ಭಿನ್ನದ ಅರಿವನು ಅರಿಹಿ ಆ ಮಹಾಲಿಂಗ ನನಗೆ ಹೇಳ್ಬಿಟ್ಟಿದೆ. ಹೀಗೆ ನಿರುಪಮ ಶರಣರ ಅನುಭಾವದ ಬೆಳಗಿನ ಬ್ರಹ್ಮರಂಧ್ರದಲ್ಲಿ ನಿಷ್ಕಲಲಿಂಗವಾಗಿ ತಲೆತಲೆನ ಹೊಳೆಯುತ್ತಿದೆ ನೋಡ. ಅದೇ ಇದು ಶಿವಯೋಗದಲ್ಲಿ ಹಾಗೆ ಮೇಲೆ ಮೇಲೆ ಹೋಗ್ತೀರಿ ನೀವು. ನಿರ್ಮಾಯ ಶರಣರ ಅನುಭಾವದ ಬೆಳಗೆನ್ನ ಉನ್ಮನೆಯಲ್ಲಿ ಶೂನ್ಯಲಿಂಗ, ನಿರವಯ ಶರಣರ ಅನುಭಾವದ ಬೆಳಗೆನ್ನ ಪಶ್ಚಿಮದಲ್ಲಿ ನಿರಂಜನಲಿಂಗ. ಅದು ಗೊತ್ತಿದೆ ನಿಮಗೆ ಇವೆಲ್ಲ. ನಿಷ್ಕಲಲಿಂಗ, ನಿಶೂನ್ಯಲಿಂಗ, ನಿರಂಜನಲಿಂಗ. ಹಾಗೇನೆ ನಿಮ್ಗೆಲ್ಲ ಗೊತ್ತಿದೆ. ಈ ನಿಷ್ಕಲಲಿಂಗ ಅಂದ್ರೇನೆ ಆಚಾರಲಿಂಗ, ಗುರುಲಿಂಗ. ನಿಶೂನ್ಯಲಿಂಗ ಅಂದ್ರೇನೆ ಇವು ಎರಡೆರಡು ಲಿಂಗ ಮತ್ತೆ ನಿಮ್ಗೆ ಗೊತ್ತಿದೆ. ಅದೇ ಪ್ರಾಣಲಿಂಗ, ಅದೇ ಇದೆಲ್ಲ ಗೊತ್ತಿದೆ ನಿಮ್ಗೆ. ಅದಕ್ಕೆ ನಾನು ಮತ್ತೆ ಹೇಳ್ತಾ ಇಲ್ಲ. ಇದು ಕಾರಣ ಗುರು ನಿರಂಜನ ಚೆನ್ನಬಸವಲಿಂಗ ನಿಮ್ಮ ಅಖಂಡ ಶರಣರ ಅನುಭಾವದ ಬೆಳಗೆನ್ನ ಕಿಂಚಿತ್ತು ಕಾಣಿಸದೆ, ನನಗೇನ್ ಕಾಣಿಸೋಲ್ಲ ಅದು. ಆ ಬೆಳಗು ಕಿಂಚಿತ್ತು ಕಾಣಿಸದೆ ನನಗೇನ್ ಕಾಣಿಸೋಲ್ಲ, ಆದರೆ ನನ್ನ ಸರ್ವಾಂಗದಲ್ಲಿ ಥಳಥಳನೆ ಹೊಳೆಯುತ್ತಿದೆ ನೋಡ. ಆ ಬೆಳಗನ್ನ ನೋಡೋಕೆ ಪ್ರಯತ್ನ ಮಾಡೋದು ಬೇಡ ನಾವು. ನೀವು ಇಷ್ಟಲಿಂಗ ಪೂಜೆಯಲ್ಲಿ ನಾನು ಏನೇನೆಲ್ಲ ಮಾಡ್ತಾ ಇದ್ದೀನಿ ಈ ಲಿಂಗಗಳ ಮೂಲಕ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ಅದು ತನ್ನಿಂತಾನೆ ಸರ್ವಾಂಗದಲ್ಲಿ ಥಳಥಳನೆ ಹೊಳೆಯುತ್ತಿದೆ ನೋಡ ಅನ್ನೋದಕ್ಕೆ ಈ ವಚನ ಸಾಕ್ಷಿ. ಅದಕ್ಕೆ ಇನ್ನೊಂದು ನೆನಪಿಡ್ಬೇಕಾದ ವಿಷಯ ಏನಂದ್ರೆ, ಆ ಬೆಳಗು ನಿಮಗೆ ಕಾಣಿಸೋಲ್ಲ, ಕಿಂಚಿತ್ತು ಕಾಣಿಸದೆ. ಅದನ್ನ ನೋಡೋಕೆ ಪ್ರಯತ್ನ ಮಾಡಬೇಡಿ. ಆ ಬೆಳಗನ್ನ ನೋಡೋಕೆ ನೀವು ಪ್ರಯತ್ನ ಮಾಡಬೇಡಿ. ನಿಮಗೆ ಕಾಣಿಸಿದ್ರು ಕೂಡ ಅದನ್ನ ಹೆತ್ತಂತೆ ಹೆಮ್ಮೆಯಿಂದ ಅಭಿಮಾನದಿಂದ ನೀವು ಹೇಳ್ತಾ ಹೋಗಬೇಡಿ. ಇದೊಂದು ರೂಲ್ ಇದೆ ಶಿವಯೋಗದಲ್ಲಿ. ನಾನು ಆ ಬೆಳಗನ್ ಕಂಡೆ, ಈ ಬೆಳಗನ್ ಕೊಂಡೆ, ನನಗೆ ಹಳದಿ ಬೆಳಕು ಕಾಣಿಸ್ತು, ಕೆಂಪು ಬೆಳಕು ಕಾಣಿಸ್ತು, ನನಗೆ ಹೀಗಾಯ್ತು ಹಾಗಾಯ್ತು. ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳೋದು ಬೇಡ, ಅದನ್ನ ಆನಂದಿಸಿ ಅಷ್ಟೇ. ನಿಮ್ಮ ಅಖಂಡ ಶರಣರ ಅನುಭವದ ಬೆಳಗನ್ನ ಕಿಂಚಿತ್ತು ಕಾಣಿಸದೆ, ಕಿಂಚಿತ್ತು ಕಾಣಿಸದೆ ಅನ್ನೋ ಶಬ್ದವನ್ನ ನೀವು ನೆನಪಿನಲ್ಲಿಟ್ಕೊಳ್ಳಿ. ಹಾಗೇನೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನ ಏನಂದ್ರೆ, ಪ್ರಥಮದಲ್ಲಿ ನಿರಾಕಾರ ಪರವಸ್ತು ತಾನೊಂದೇ. ಹೌದು, ಆ ನಿರಾಕಾರ ಪರವಸ್ತುವಿನಲ್ಲಿ ಮಹಾಜ್ಞಾನ ಉದಯವಾಗಿ, ಅಂದ್ರೆ ಶಿವಜ್ಞಾನ ಉದಯವಾಗಿ, ಆ ಮಹಾಜ್ಞಾನವೇ ಅನಾದಿ ಶರಣ ರೂಪಾಗಿ ಆ ನಿರಾಕಾರ ಪರವಸ್ತುವಿಗೆ ಆಧಾರವಾಗಿ ಯಾರು? ಈ ಶರಣ. ಚಿನ್ನ ಬಣ್ಣದ ಹಾಗೆ ಭಿನ್ನವಿಲ್ಲದಿಪ್ಪುದೆ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಅಂದ್ರೆ ಶರಣ ಮತ್ತು ಪರಮ ಇವರಲ್ಲಿ ಭಿನ್ನ ಭಾವ ಇಲ್ಲ. ಆ ನಿರಾಕಾರ ಪರವಸ್ತುವೇ ನಿಷ್ಕಲಲಿಂಗವಾದಲ್ಲಿ ಆ ನಿಷ್ಕಲಲಿಂಗದಿಂದ ಜ್ಞಾನ ಚಿತ್ತುದಯವಾಗಿ, ಆ ಜ್ಞಾನ ಚಿತ್ತುವೇ ಶರಣ ರೂಪಾಗಿ ಆ ನಿಷ್ಕಲಲಿಂಗಕ್ಕೆ ಆಶ್ರಯವಾಗಿ ಚಿದಂಗ ಸ್ವರೂಪನಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳ ಅಂತ ಪರಮನಿಗೆ ಕೇಳ್ತಾ ಇದ್ದಾರೆ ಶಿವಯೋಗಿಗಳು. ಆ ನಿಷ್ಕಲ ಜ್ಞಾನ ಚಿತ್ತುವೆ ಬಲಿದು ಚಿಚ್ಚಕ್ತಿಯಾದಲ್ಲಿ, ಆ ಚಿಚ್ಚಕ್ತಿಯ ಸಂಘದಿಂದ ನೀನು ಮಹಾಲಿಂಗವಾದಲ್ಲಿ, ಆ ಶಾಂತ್ಯಾತೀತೋತ್ತರೆ ಎಂಬ ಕಲೆಯಿಂದ ನಾನು ಉದಯವಾಗಿ ಆ ಮಹಾಲಿಂಗಕ್ಕಾಶ್ರಯವಾಗಿ ಐಕ್ಯನಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು. ಅಂದ್ರೆ ಇಲ್ಲಿ ಆಜ್ಞಾಚಕ್ರಕ್ಕೆ ಬಂದ್ರಿ. ಆ ಚಿಚ್ಚಕ್ತಿಯಿಂದ ಪರಾಶಕ್ತಿ ಉದಯವಾಗಿ ಆ ಪರಾಶಕ್ತಿಯ ಸಂಘದಿಂದ ನೀನು ಪ್ರಸಾದ ಲಿಂಗವಾದಲ್ಲಿ, ಆ ಶಾಂತ್ಯಾತೀತೆ ಎಂಬ ಕಲೆಯಲ್ಲಿ ನಾನು ಉದಯವಾಗಿ ಆ ಪ್ರಸಾದ ಲಿಂಗಕ್ಕೆ ಆಶ್ರಯವಾಗಿ ಶರಣ ರೂಪಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು ಅಂದಾಗ ಯಾವ ಚಕ್ರ? ಯಾವ ಚಕ್ರ? ಜಂಗಮಲಿಂಗ, ವಿಶುದ್ಧಿ ಚಕ್ರ. ಪರಾಶಕ್ತಿಯ ಸಂಘದಿಂದ ನೀನು ಪ್ರಸಾದ ಲಿಂಗ ಎಲ್ಲಿ ಬರುತ್ತೆ? ವಿಶುದ್ಧಿ ಚಕ್ರ. ಆ ಪರಾಶಕ್ತಿಯಿಂದ ಆದಿಶಕ್ತಿ ಉದಯವಾಗಿ ಆ ಆದಿಶಕ್ತಿಯ ಸಂಘದಿಂದ ನೀನು ಶುದ್ಧಜ್ಞಾನವೆಂಬ ಜಂಗಮಲಿಂಗವಾದಲ್ಲಿ, ಆ ಶಾಂತಿ ಎಂಬ ಕಲೆಯಲ್ಲಿ ನಾನು ಉದಯವಾಗಿ ಆ ಜಂಗಮಲಿಂಗಕ್ಕಾಶ್ರಯವಾಗಿ ಪ್ರಾಣಲಿಂಗಿಯಾಗುಪ್ಪದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳಂದಾಗ ಯಾವ ಚಕ್ರ? ಅನಾಹತ ಚಕ್ರ. ಅನಾಹತ ಚಕ್ರ. ಆ ಆದಿಶಕ್ತಿಯಿಂದ ಇಚ್ಛಾಶಕ್ತಿ ಉದಯವಾಗಿ ಆ ಇಚ್ಛಾಶಕ್ತಿಯ ಸಂಘದಿಂದ ನೀನು ದಿವ್ಯ ಶಿವಲಿಂಗಾಕಾರದಲ್ಲಿ ಆ ಅವಿದ್ಯೆ ಎಂಬ ಕಲೆಯಲ್ಲಿ ನಾನು ಉದಯವಾಗಿ ಆ ಶಿವಲಿಂಗಾಶ್ರಯವಾಗಿ ಪರಮ ಪ್ರಸಾದಿಯಾಗುಪ್ಪದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು ಅಂದಾಗ ಇಲ್ಲಿ ಬಂದ್ರಿ ಈಗ? ಮಣಿಪೂರಕ. ಆ ಇಚ್ಛಾಶಕ್ತಿಯಿಂದ ಸುಜ್ಞಾನ ಶಕ್ತಿ ಉದಯವಾಗಿ ಆ ಸುಜ್ಞಾನ ಶಕ್ತಿಯ ಸಂಘದಿಂದ ನೀನು ಗುರುಲಿಂಗವಾದಲ್ಲಿ ಆ ಪ್ರತಿಷ್ಠೆ ಎಂಬ ಕಲೆಯಲ್ಲಿ ನಾನು ಉದಯವಾಗಿ ಆ ಗುರುಲಿಂಗಕ್ಕೆ ಆಶ್ರಯವಾಗಿ ಮಹೇಶ್ವರನಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು ಅಂದಾಗ ಅಧಿಷ್ಠಾನ ಚಕ್ರ. ಆ ಸುಜ್ಞಾನ ಶಕ್ತಿಯಿಂದ ಕ್ರಿಯಾಶಕ್ತಿ ಉದಯವಾಗಿ ಆ ಕ್ರಿಯಾಶಕ್ತಿಯ ಸಂಘದಿಂದ ನೀನು ಆಚಾರಲಿಂಗವಾದಲ್ಲಿ ಆ ನಿವೃತ್ತಿ ಎಂಬ ಕಲೆಯಲ್ಲಿ ನಾನು ಉದಯವಾಗಿ ಆ ಆಚಾರಲಿಂಗಕ್ಕಾಶ್ರಯವಾಗಿ ಸದ್ಭಕ್ತನಾಗಿಪ್ಪುದ ನೀ ಬಲ್ಲೆಯಲ್ಲದೆ ಮತ್ತಾರು ಬಲ್ಲರು ಹೇಳು ಅಂದಾಗ ಮೂಲಾಧಾರ ಚಕ್ರ. ಇಲ್ಲಿ ಕೆಳಗೆ ಬಂದರೆ ನೋಡಿ,
ಹೀಗೆ ನೀ ಅಂದ್ರೆ ಪರಮ, ನೀ ನಿನ್ನ ಸ್ವಲೀಲೆಯಿಂದ ನಾನಾ ರೂಪವಾದಲ್ಲಿ ನಿನ್ನ ಬೆಂಬಲವಿಡಿದು ನಾನು ನಾನಾ ರೂಪ ಆಗುತ್ತಿದ್ದೇನಯ್ಯ ಅಂದಾಗ ಏನು? ಆಚಾರ ಲಿಂಗಕ್ಕೆ ನೀವೇನಾಗ್ತೀರಾ? ಭಕ್ತ ಸ್ಥಳದಲ್ಲಿ ಅಲ್ಲಿ ಸದ್ಭಕ್ತನ ಒಂದು ಇದನ್ನ ತಗೊಳ್ತೀರಾ. ಮುಂದೆ ಮಹೇಶ ಆಗ್ತೀರಾ, ಪ್ರಾಣಲಿಂಗಿ ಆಗ್ತೀರಾ, ಪ್ರಸಾದಿ ಆಗ್ತೀರಾ. ಹೀಗೆ ನಿನ್ನೆ ಬೆಂಬಲವಿಡಿದು ನಾನು ನಾನಾ ರೂಪ ಆಗುತ್ತಿರ್ದೇನಯ್ಯ. ನೀನ್ ಯಾವ ಯಾವ ರೂಪ ಅದೆಯಲ್ಲ, ನಾನು ಆ ರೂಪ ಆಗುತ್ತಿರ್ದೇನಯ್ಯ. ನೀನ್ ಬೇಕಾದ ರೂಪ ಆಗು. ಆಚಾರ ಲಿಂಗಕ್ಕೆ ನಿನ್ನ ಹೇಗೆ ನಾನು ದರ್ಶನ ಮಾಡ್ಬೇಕು ನನಗೆಲ್ಲ ಗೊತ್ತಿದೆ. ಅದೇ ನೀನು ಯಾವ ಯಾವ ರೂಪ ಅದೆಯಲ್ಲ, ನಾನು ಆ ರೂಪನಾಗ್ತಾ ಇರ್ತೀನಿ. ಇದು ಕಾರಣ ಶರಣ ಲಿಂಗವೆರಡಕ್ಕೂ ಭಿನ್ನವಿಲ್ಲವೆಂಬುದನ್ನು ಸ್ವಾನುಭವ ವಿವೇಕದಿಂದ ಅರಿದುದು ಅರ್ಹುಲ್ಲದೆ ಆಗಮಯುಕ್ತಿಯಿಂದ ಅರಿದುದು ಅರ್ಹಲ್ಲ. ಅದಕ್ಕೆ ಶಿವಯೋಗ ಕಲಿಬೇಕು. ಇದನ್ನು ವೇದಗಳ ಮೂಲಕ, ಆಗಮಗಳ ಮೂಲಕ, ಯಾವ ಶಾಸ್ತ್ರಗಳ ಮೂಲಕ ನಾನು ಕಲಿತೆ ಅಂದ್ರೆ ಆಗೋಲ್ಲ. ಆಗಮಯುಕ್ತಿಯಿಂದ ಅರಿದುದು ಅರ್ಹಲ್ಲ. ಅದೇನು ಕಾರಣವೆಂದೊಡೆ, ಯಾಕೆಂದ್ರೆ ಶ್ರುತಜ್ಞಾನದಿಂದ ಸಂಕಲ್ಪ ಭ್ರಾಂತಿ ತೊಲಗದಾಗಿ. ಅಂದ್ರೆ ಎಷ್ಟೋ ಹೇಳ್ತಾರೆ ಆದ್ರೆ ಆ ತಲೆಯಿಂದ ಹೋಗೋಲ್ಲ. ಈಗ ನಮ್ಮ ಲಿಂಗಾಯತರದ್ದು ಅಷ್ಟೇ, ಅದೇ ಪರಿಸ್ಥಿತಿ ಆಗಿದೆ. ಇಷ್ಟೆಲ್ಲ ನಾವು ಬಡ್ಕೊಂಡ್ರು ಕೂಡ ಇನ್ನೂ ಇದು ತಲೆಯಲ್ಲಿ ಸೇರ್ತಾ ಇಲ್ಲ. ಶ್ರುತಜ್ಞಾನದಿಂದ ಸಂಕಲ್ಪ ಭ್ರಾಂತಿ ತೊಲಗದಾಗಿ ಈ ಷಡುಸ್ಥಲ ಮಾರ್ಗವನ್ನ, ಅಂದ್ರೆ ಈ ಶಟಸ್ಥಲ ಸಿದ್ಧಾಂತವನ್ನ ದ್ವೈತಾದ್ವೈತದೊಳಗೆ ಕೂಡಲಿಕ್ಕೆ ನುಡಿಯಲಾಗದು. ಅಂದ್ರೆ ಇದನ್ನ ಹೇಳ್ತಾ ದೇವರು ಬೇರೆ ಭಕ್ತ ಬೇರೆ ಅಂತ ಹೇಳೋಕ್ಕಾಗೋಲ್ಲ. ಇಲ್ಲಿ ಅದೇನು ಇಲ್ಲ. ಈ ಲಿಂಗಾಂಗ ಸಂಬಂಧ ಸಮರಸ್ಯಕ್ಕೆ ತಿಳಿದ ಬಳಿಕ ನಿತ್ಯ ನಿರಂಜನ ಪರತತ್ವವು ತಾನೇ ನೋಡ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೇ. ಅದಕ್ಕೆ ಬಂಧುಗಳೇ, ಇಲ್ಲಿ ಈ ಶಟಸ್ಥಲ ಸಿದ್ಧಾಂತ ಅಂತ ಇದೆ. ಈ ವಚನ ಅಂತೂ ಎಲ್ರಿಗೂ ಗೊತ್ತಿದೆ, ನಾನು ಹೇಳೋಕೆ ಹೋಗೋಲ್ಲ. ನವನಾಳಂಗಳ ಬಲಿದು ಎಲ್ಲಾ ತಾಯಂದಿರಿಗೆ, ಎಲ್ಲಾ ಶರಣರಿಗೆ ಗೊತ್ತಿದೆ. ನಮ್ಮ ರೇಣುಕಯ್ಯನವರು ಇದನ್ನ ಮೇಲಿನ ಮೇಲೆ ಹೇಳ್ತಿರ್ತಾರೆ, ನವನಾಳಂಗಂ ಬಲಿದು. ಇದಕ್ಕೆ ಇದು ಎಲ್ಲಾ ಇಡೀ ಶಿವಯೋಗದಲ್ಲಿ ಯಾವ ಯಾವ ಲಿಂಗ ಎಲ್ಲಿ ಇದೆ ಅನ್ನೋದನ್ನ ಅದೆಲ್ಲ ಈ ವಚನ ಪೂರ್ತಿಯಾಗಿ ಹೇಳೋದ್ರಿಂದ ನಾನು ಅದನ್ನ ಹೇಳಕ್ ಹೋಗೋಲ್ಲ ನಿಮಗೆ. ಅದು ಈಗ ಈ ತರ ಕೋಷ್ಟಕನು ಆ ಶರಣರ ಶಿವಯೋಗದ ಪುಸ್ತಕದಲ್ಲಿದೆ. ಏನು? ಆಧಾರ ಚಕ್ರ, ಆಚಾರ ಲಿಂಗ, ಲಿನಕಾರ, ಜಲ, ಈ ತರ ಅಷ್ಟವಿಧಾರ್ಚನೆ ಅದನ್ನ ಹೇಗೆ ಮಾಡಬೇಕು ಅದನ್ನೆಲ್ಲ ಇದನ್ನ ಹೇಳ್ತಾ ಹೋಗುತ್ತೆ. ಹೀಗಾಗಿ ಇಲ್ಲಿ ನಿಲ್ತಾ ಇದೆ. ಇದು ಈ ಶಿವಯೋಗದು ಅಂದ್ರೆ ನಮ್ಮ ಶಿವಯೋಗದ ಕ್ಲಾಸು. ಅಂದ್ರೆ ನಾವು ಅನುಚಕ್ರದ ಅನುಲಿಂಗ ದರ್ಶನದ ಬಗ್ಗೆ ನಾವೇನು ಮಾತಾಡ್ತಾ ಇದ್ವಲ್ಲ, ಅದು ಇಲ್ಲಿಗೆ ನಿಲ್ತಾ ಇದೆ. ಅದು ನಿಂತ ನಂತರ ಹೇಗೆ ನಾವು ಶಿವಯೋಗವನ್ನ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾದ ಒಂದು ಜ್ಞಾನ ಈಗ ನಿಮಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನೇ ನಾವು ಮುಂದೆ ಏನ್ ಮಾಡೋಣ, ಶಿವಯೋಗದ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಅದನ್ನ ಹೇಗೆ ಮತ್ತೆ ಮಾಡಿಕೊಳ್ಳಬೇಕು ಅನ್ನೋದನ್ನ ಮುಂದೆ ನಾವು ಅದನ್ನ ಮುಂದುವರ್ಸೋರಿದ್ದೀವಿ ಮುಂದಿನ 3ನೇ ಭಾಗದಲ್ಲಿ. ಈಗ ನಾವು ಹೋದ್ ಸಾರಿ ಭಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ಭಕ್ತಿಗಳ ಬಗ್ಗೆ ನಾವು ಮಾತಾಡಿದ್ವಿ? ಎರಡು ಭಕ್ತಿಗಳನ್ನ ನಾವು ಈಗಾಗಲೇ ಮಾತಾಡಿದ್ವಿ. ಹೋದ ವಾರ ಅಲ್ಲ, ಅದ್ರ ಹಿಂದಿನ ವಾರ. ಯಾವ 2 ಭಕ್ತಿಗಳ ಬಗ್ಗೆ ಮಾತಾಡಿದ್ವಿ? 2 ಭಕ್ತಿಗಳ ಬಗ್ಗೆ ಮಾತಾಡಿದ್ವಿ. ಇದು 3ನೇ ಭಕ್ತಿ. 2 ಭಕ್ತಿಗಳನ್ನ ಮಾತಾಡಿದ್ವಿ. ಯಾವ 2 ಭಕ್ತಿಗಳು? ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ. ನಿಷ್ಠಾಭಕ್ತಿ, ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ. ಶ್ರದ್ಧಾಭಕ್ತಿಯಲ್ಲಿ ಆಚಾರಲಿಂಗದಲ್ಲಿ ನಿಷ್ಠಾಭಕ್ತಿಯಲ್ಲಿ ಗುರುಲಿಂಗ, ಆಚಾರಲಿಂಗ, ಶ್ರದ್ಧಾಭಕ್ತಿ, ನಿಷ್ಠಾಭಕ್ತಿ, ಮಹೇಶ್ವರ ಸ್ಥಳ. ಈಗ ಮುಂದಿನ ಭಕ್ತಿ ಅನುಭಾವ ಭಕ್ತಿ. ಈ ಭಕ್ತಿಗಳೇ ಇಲ್ಲದೆ ನಾನು ಶಿವಯೋಗವನ್ನು ಮಾಡ್ಕೊಳಕ್ ಬರೋದಿಲ್ಲ ಅಲ್ಲ. ಅದಕ್ಕೆ ನಾನು ಭಕ್ತಿಗಳ ಬಗ್ಗೆ ನಿಮಗೆ ಮುಂದುವರಿಸ್ತಾ ಇದ್ದೀನಿ. ಇದು ಒಂದೇ ಭಕ್ತಿಯನ್ನ ಇವತ್ತು ಹೇಳೋಣ. ಅನುಭವ ಭಕ್ತಿ ಅಂದ್ರೆ ಫಗು ಹಳಕಟ್ಟಿಯವರ ಪ್ರಕಾರ ತ್ರಿವಿಧ ರೂಪಕದಿಂದ ಗುರುಲಿಂಗ ಜಂಗಮವ ಪ್ರತ್ಯಕ್ಷಿಕಿ ಅವರಿಂದ ವೇದ ಮಂತ್ರ ಕ್ರಿಯಾ ದೀಕ್ಷಾತ್ರಯಗಳಿಂದ. ವೇದ ದೀಕ್ಷೆಯನ್ನ ಯಾವ ಲಿಂಗಕ್ಕೆ ಕೊಡ್ತಾರೆ? ಭಾವಲಿಂಗ, ಮಂತ್ರ ದೀಕ್ಷೆ, ಕ್ರಿಯಾ ಕ್ರಿಯಾ ದೀಕ್ಷೆ, ಪ್ರಾಣಲಿಂಗಕ್ಕೆ, ಕ್ರಿಯಾ ದೀಕ್ಷೆ, ಇಷ್ಟಲಿಂಗ. ಹಾ, ಅದೇ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಅದನ್ನ ನೀವು ಹೇಳಿದ್ರೆ ಅದಿರ್ಲಿ. ಅವರಿಂದ ಇರಲು ಕಲಿತ ವಿಭೂತಿ, ತೊಡಲು ಕಲಿತ ರುದ್ರಾಕ್ಷಿ, ಅಡಿಗಡಿಗೆ ನುಡಿಯಲು ಕಲಿತ ಶಿವಮಂತ್ರಗಳ ಮಹಾದರುವೆ ಅನುಭಾವ ಭಕ್ತಿಯಾಗಿದೆ. ಅಂದ್ರೆ ಏನು? ಈ ದೀಕ್ಷೆಗಳನ್ನ ನಿಮಗೆ ಕೊಡಲಾಗಿದೆ.
ಆ ದೀಕ್ಷೆಗಳಲ್ಲಿ ಏನವರು ಸಾರು ಅಷ್ಟಾವರಣಗಳ ಬಗ್ಗೆ ಅಲ್ಲ. ಹೇಳಿದ್ರಲ್ಲ, ವಿಭೂತಿ, ರುದ್ರಾಕ್ಷಿ ಚೆನ್ನಾಗಿರ್ಲಿಲ್ಲ ಅದು. ಮತ್ತೆ ಶಿವಮಂತ್ರ ಇವುಗಳನ್ನ ನೀವು ಕಲಿಯಲೇಬೇಕು. ಅಂದ್ರೆ ಏನು? ವಿಭೂತಿಯ ವಚನ ನಿಮ್ಗೆ ಗೊತ್ತಿರಬೇಕು. ರುದ್ರಾಕ್ಷಿ ಅಂದ್ರೆ ಏನ್ ಗೊತ್ತಿರಬೇಕು. ರುದ್ರಾಕ್ಷಿಯ ವಚನ ಗೊತ್ತಿರಬೇಕು. ರುದ್ರಾಕ್ಷಿಯ ವಚನ ಹೇಳಿ ಯಾರಾದ್ರೂ ಒಂದು. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನ. ಹೇಳಿ. ಸರ್ವ ಸಿದ್ಧಿ. ಅಯ್ಯ ಮುಂದುವರ್ಷಿ. ನನಗೆ ರುದ್ರಾಕ್ಷಿ ಸರ್ವ ಪಾವನ. ನನಗೆ ರುದ್ರಾಕ್ಷಿಯೇ ಸರ್ವ ಪಾವನವಯ್ಯ. ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಸಾಧನವಯ್ಯ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ವಶ್ಯ. ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯ. ಅಯ್ಯ ನಿಮ್ಮ ಪಂಚಮುಖಗಳೇ ಪಂಚವಕ್ತಂಗಳಾಗಿ. ಹೇಳಿ ಮುಂದೆ. ಅಯ್ಯ ನಿಮ್ಮ ಪಂಚವಕ್ತಂಗಳೇ ಪಂಚಮುಖದ ರುದ್ರಾಕ್ಷಿಗಳದಾಗಿ. ಅಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನ ಮುಕ್ತಿ ಪಥಕ್ಕೆ ಶ್ರೀ ಮಹಾರುದ್ರಾಕ್ಷಿವೇ ಸರ್ವ ಸಾಧನವಯ್ಯ. ಸರ್ವಸಾಧನವಯ್ಯ ಅಂತ ಇದನ್ನೇ ನೋಡಿ. ವಿಭೂತಿ ತೊಡಲು ಕಲಿತ ರುದ್ರಾಕ್ಷಿ, ಅಡಿಗಡಿಗೆ ನುಡಿಯಲು ಕಲಿತ ಶಿವಮಂತ್ರಗಳ ಮಹಾದರವೇ ಅನುಭವ ಭಕ್ತಿ. ಯಾಕೆ? ಈಗಾಗಲೇ ನಿಮ್ಗೆ ಇದನ್ನೆಲ್ಲ ಹೇಳ್ಬಿಟ್ಟಿಯಾಗಿದೆ. ಅದನ್ನ ನೀವು ಈಗ ಅರ್ಥಕೊಂಡ್ರಿ, ನೀವು ಅನುಭವವಾಗಿದೆ. ಈಗ ಶಿವಯೋಗದ ಒಂದು 4ನೇ ಹಂತದ ಸಾಧಕನಿಗೆ ಪ್ರಾಣಲಿಂಗಿ ಎಂಬ ಹೆಸರಿದ್ದು, ಅವನ ಭಕ್ತಿಗೆ ಅನುಭವ ಭಕ್ತಿ ಎಂದು ಹೆಸರು. ಪ್ರಸಾದಿಯು ಎಲ್ಲವನ್ನ ಪ್ರಸಾದವನ್ನಾಗಿ ಮಾಡಿಕೊಂಡು ಅನುಭವಿಸಿದರೆ ಪ್ರಾಣಲಿಂಗಿಯು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ದೇಹೇಂದ್ರಿಯಗಳನ್ನೆಲ್ಲ ಲಿಂಗವನ್ನ ಪ್ರತಿಷ್ಠಾಪಿಸುತ್ತಾನೆ. ಎಲ್ಲಿ? ತನ್ನ ದೇಹೇಂದ್ರಿಯಗಳಲ್ಲಿ. ಅಲ್ಲಿ ತನ್ನ ಬುದ್ಧೀಂದ್ರಿಯಗಳ, ಜ್ಞಾನೇಂದ್ರಿಯಗಳ ಪ್ರತಿಯೊಂದು ದ್ವಾರದಲ್ಲಿಯೂ ಪರಶಿವನಿದ್ದಾನೆಂದು ಆತ ಭಾವಿಸುತ್ತಾನೆ. ಹೀಗೆ ನಂಬುವುದು ಒಂದೇ, ಪರಶಿವನು ಅನುಭವಿಸಿದ ನಂತರವೇ ಎಲ್ಲವೂ ಭಕ್ತನು ಅನುಭವಿಸುತ್ತಾನೆ ಎಂದು ಹೇಳುವುದು ಒಂದೇ. ಉದಾಹರಣೆಗೆ, ಪರಶಿವನು ನಮ್ಮ ಕಿವಿಯ ಬಾಗಿಲಕ್ಕೆ ಬರುವ ಶಬ್ದಗಳನ್ನು ಮೊದಲು ತಾನು ಅನುಭವಿಸುತ್ತಾನೆ. ಇದು ಅರ್ಥ ಮಾಡಿಕೊಳ್ಬೇಕು ನೋಡಿ. ಶಿವಯೋಗಿ ಅಂದ್ರೆ ಏನು? ಪರಶಿವನು ನಮ್ಮ ಕಿವಿಯ ಬಾಗಿಲಕ್ಕೆ ಬರುವ ಶಬ್ದಗಳನ್ನು ಮೊದಲು ತಾನು ಅನುಭವಿಸುತ್ತಾನೆ. ಆ ಶಬ್ದಗಳು ಕಿವಿಯಿಂದ ಭಕ್ತನ ಮನಸ್ಸಿನ ಒಳಗೆ ಹೋಗುವಾಗ ಅವು ಆಗಲೇ ಪ್ರಸಾದವಾಗಿರುತ್ತಾ ಇವೆ. ಹೀಗಾಗಿ ನಿಮ್ಗೇನ್ ಕೇಳಿಸ್ತದೆ ಅಲ್ಲ, ಅಂತಹ ಪ್ರಸಾದವು ವಾಸ್ತವವಾಗಿ ಸುಶಬ್ದವಾಗಿರ್ಲೇಬೇಕಲ್ಲ. ಅದೇ ರೀತಿಯಾಗಿ ರೂಪವೆಲ್ಲವೂ ಸುರೂಪ, ರುಚಿಯೆಲ್ಲವೂ ಸುರುಚಿ, ಸ್ಪರ್ಶನವೆಲ್ಲವೂ ಸುಸ್ಪರ್ಶನ, ವಾಸನೆಯೆಲ್ಲವೂ ಸುವಾಸನೆ, ಗಂಧ ಅಥವಾ ಸುಗಂಧ ಎಂಬ ಪ್ರಸಾದವಾಗಿರುತ್ತದೆ. ಅದೇ ರೀತಿ ಶಿವಯೋಗಿಯಾದವನಿಗೆ ತನ್ನ ಕರ್ಮೇಂದ್ರಿಯಗಳ ಬಾಗಿಲಲ್ಲೂ ಅಂತಃಕರಣಗಳ ಬಾಗಿಲಲ್ಲಿಯೂ ಪರಶಿವನಿದ್ದಾನೆಂಬ ಭಾವನೆಯಲ್ಲಿರುವ ಶಿವಯೋಗ ಸಾಧಕ. ಹಂಗಂದಾಗ ಕರ್ಮೇಂದ್ರಿಯಗಳು ಯಾವುವು ಹೇಳಿ ನೋಡೋಣ. ಪಾದ ಪಾಣಿ ವಾಕ್. ಗುದ. ಹೀಗೆ ಹೇಳ್ಬೇಕು. ಗುದ ಅಂದ ತಕ್ಷಣ ಯಾವ ಲಿಂಗ? ಗುಹ್ಯ ಅಂದ ತಕ್ಷಣ ಮುಂದೆ ಗುದ, ಗುಹ್ಯ, ಪಾದ. ಪಾದ ಆದ ನಂತರ ಪಾನಿ. ಪಾನಿ ಎಲ್ಲಿ ಬಂತು? ಹೃದಯದಲ್ಲಿ. ವಾಕ್ ಅನ್ನೋದು ವಿಶುದ್ಧಿ ಚಕ್ರ, ಪ್ರಸಾದಿ. ಇವೆಲ್ಲ ಕರ್ಮೇಂದ್ರಿಯ ಲಿಂಗಗಳನ್ನು ಕೊಡ್ತಾರಲ್ಲ. ಹಾಗೇನೆ ಮನ, ಬುದ್ಧಿ, ಅಹಂಕಾರ, ಹಾಗೇನೆ ಇದು ಮನ, ಚಿತ್ತ, ಬುದ್ಧಿ, ಅಹಂಕಾರ, ಇವುಗಳಲ್ಲೂ ಕೂಡ ಅವುಗಳಲ್ಲೂ ಕೂಡ ನೀವು ಲಿಂಗಗಳನ್ನು ಕೊಡೋದ್ರಿಂದ, ಲಿಂಗಗಳು ಅಲ್ಲಿ ಇರೋದ್ರಿಂದ ಅಲ್ಲೆಲ್ಲ ಆ ಎಲ್ಲಾ ಕರ್ಮೇಂದ್ರಿಯಗಳ ಬಾಗಿಲಲ್ಲಿ, ಅಂತಃಕರಣಗಳ ಬಾಗಿಲಲ್ಲಿ ಪರಶಿವನಿದ್ದಾನೆಂಬ ಭಾವನೆಯಲ್ಲಿರುವ ಶಿವಯೋಗ ಸಾಧಕನು ಈಗ ಏನಾಗಿದ್ದಾನೆ? ಸಂಪೂರ್ಣವಾಗಿ ಸ್ವಾರ್ಥದಿಂದ ಮುಕ್ತನಾಗಿರ್ತಾನೆ. ವಾಸ್ತವದಲ್ಲಿ ದೇಹದಲ್ಲಿ ಎಲ್ಲೆಲ್ಲಿ ಪ್ರಾಣವಿದೆಯೋ ಅಲ್ಲೆಲ್ಲ ಪರಶಿವನೇ ಇರೋದ್ರಿಂದ ಸಾಧಕನು ಈಗ ಪ್ರಾಣಲಿಂಗಿ ಎನಿಸ್ಕೊಳ್ತಾ ಇದ್ದಾನೆ. ಇಂತಹ ಪ್ರಾಣಲಿಂಗಿಯು ಆದಿಶಕ್ತಿಯ ರೂಪವಾದ ದಶವಾಯುಗಳನ್ನ ನಿಯಂತ್ರಿಸಿ ಅನುಭವವನ್ನು ಪಡೆಯಲು ಯಶಸ್ವಿಯಾಗ್ತಾನೆ. ಅನುಭವವು ಲಿಂಗಾಂಗ ಸಾಮರಸ್ಯಕ್ಕೆ ಹೋಗುವ ದಾರಿಯಲ್ಲಿ ಮೊದಲನೆಯ ಮೈಲುಗಲ್ಲಾಗಿದೆ. ಅಷ್ಟಾವರಣಗಳ ಧಾರಣೆ ಮತ್ತು ಆಚರಣೆ, ಅವುಗಳ ಮಹತಿಯನ್ನ ಅರಿಯುವುದು ಅನುಭವ ಭಕ್ತಿಯಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಅನುಭವ ಭಕ್ತಿಯ ಬಗ್ಗೆ ತಾವು ತಿಳ್ಕೊಂಡ್ರಿ. ಅಷ್ಟಾವರಣಗಳ ಧಾರಣೆ ಮತ್ತು ಆಚರಣೆ ಅಂದಾಗ ಅಷ್ಟಾವರಣಗಳು ಯಾವುವು ಹೇಳಿ? ಗುರು, ಲಿಂಗ, ಜಂಗಮ, ಪದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ. ಇವುಗಳ ಧಾರಣೆ ಹೇಗ್ ಮಾಡ್ಕೊಳ್ಳೋದು? ಈಗ ಗುರುವಿನ ಧಾರಣೆ ಹೇಗೆ ಮಾಡ್ಕೊಳ್ಳೋದು? ಲಿಂಗದ ಧಾರಣೆ ಹೇಗೆ ಮಾಡ್ಕೊಳ್ಳೋದು? ಜಂಗಮದ ಧಾರಣೆ ಹೇಗೆ ಮಾಡ್ಕೊಳ್ಳೋದು? ನಮ್ಮ ಗುರು ಯಾರು? ಅರಿವೇ ಗುರು. ಅದನ್ನ ಹೇಳಿದವ್ರು ಯಾರು? ಬಸವಣ್ಣನವರು. ಆಯ್ತು ನೋಡಿ. ಗುರು
ಗುರು ಅಂದ್ರೆ ನಮಗೆ ನಮ್ಮ ಗುರುದೇವರಾದ ಬಸವಣ್ಣನವರು. ಅರಿವೇ ಗುರು ಅಂತ ಹೇಳಿದವರೇ ನಮ್ಮ ಗುರು, ಅವರೇ ನಮ್ಮ ತಂದೆಯಾದ ಗುರುದೇವರಾದ ಬಸವಣ್ಣನವರು. ಇದು ಗುರುವಿನ ಧಾರಣೆಯಾಯಿತು. ಲಿಂಗ ಧಾರಣೆ ಅಂದ್ರೆ ಇಷ್ಟಲಿಂಗ. ಅದನ್ನ ನೀವು ಮುಂದೆ ಪ್ರಾಣಲಿಂಗ, ಭಾವಲಿಂಗ ಮಾಡ್ಕೊಂಡು ಹಾಗೇನೆ ನವಲಿಂಗಗಳನ್ನ ಮಾಡ್ಕೊಳ್ತೀರಿ, ದಶಲಿಂಗಗಳನ್ನ ಮಾಡ್ಕೊಳ್ತೀರಿ, ಅದು ಧಾರಣೆ. ಆಚರಣೆ ಅಂದ್ರೆ ಇಷ್ಟಲಿಂಗ ಪೂಜಾ ಕ್ರಿಯಾ ವಿಧಾನ ಏನಿದೆಯಲ್ಲ ಅದೇ ಆಚರಣೆ. ಜಂಗಮಲಿಂಗ ಅಂದ್ರೆ ಏನಂದ್ರೆ ಚರಿಸೋದು. ಚರಿಸೋದು ನಿಮ್ಮ ಜಂಗಮಲಿಂಗ ಎಲ್ಲಿದೆ ನಿಮ್ಮ ದೇಹದಲ್ಲಿ? ಪ್ರಾಣಲಿಂಗ ಸ್ಥಳದಲ್ಲಿದೆ. ಹೀಗಾಗಿ ಗುರುಲಿಂಗ, ಗುರು ಲಿಂಗ ಜಂಗಮ ಆಯ್ತು. ಮುಂದೆ ಯಾವುದು ಅಷ್ಟಾವರಣದಲ್ಲಿ? ಪಾದೋದಕ, ಪ್ರಸಾದ, ವಿಭೂತಿ, ರುದ್ರ. ಪಾದೋದಕ ಅಂದ್ರೆ ಏನು? ಪಾದೋದಕ ಅಂದ್ರೆ ಏನ್ ಹೇಳಿ? ಈ ಇಷ್ಟಲಿಂಗ ಪೂಜೆ ಸಂಬಂಧಿಸವಾಗಿ ನೀವು ಪಾದೋದಕ ಹೇಳಿ. ಅಂತೇಳಿ ಹಾಕಂತೀವಲ್ಲ ಅಂತ, ಅದೇ ಪಾದೋದಕ. ಏನಮ್ಮ ಏನ್ ಹೇಳಿ? ಆ ಲಿಂಗ ಪೂಜೆ ಮಾಡಾದ್ಮೇಲೆ ಗುರು ಜಂಗಮ ಕರ್ಣೋದಕ ಅಂತೀವಲ್ಲ ಅದೇ ಪಾದೋದಕ. ಯಾವುದು ದಶವಿಧ ಪಾದೋದಕ ಅಂದ್ರೆ ಏನು? ಯಾವ 10 ಅವು ಪಾದೋದಕಗಳು? ಪಾದೋಕ ನೀವು ಕೊಟ್ಟಿರೋದಣ್ಣ. ಅಲ್ಲ, ನೀವು ಹೇಳಿ. ಮಜ್ಜನೋದಕ, ಲಿಂಗೋದಕ ಅಂತಾರೆ. ಅವೆಲ್ಲ 10 ಪಾದೋದಕಗಳನ್ನ ಮುಂದಿನ ಸಾರಿ ಯಾರಾದ್ರೂ ಹೇಳ್ತೀರಾ? ಅಭ್ಯಾಸನ ಮಾಡ್ಕೊಂಡು ಬಂದ್ ಹೇಳಿ. ಪಾದೋದಕ ಆಯ್ತು. ಮುಂದೆ ಪ್ರಸಾದ ಅಂದಾಗ? ಪ್ರಸಾದ ಅಂದ್ರೆ ಏನು? ಪ್ರಸಾದ ಅಂದ್ರೆ ಇವೇನ್ ನೀವು ಈ ವಿಷಯಗಳಿವೆಯಲ್ಲ, ಯಾವುವು ಗಂಧ ರೂಪ ರಸ ಅವೆಲ್ಲ ಮಾತಾಡ್ತಿರಲ್ಲ ನೀವು, ಅವೆಲ್ಲ ನಿಮಗೆ ಪ್ರಸಾದವಾಗಿ ಎಲ್ಲಿಂದ ಬರ್ತಾ ಇವೆ? ಇಷ್ಟಲಿಂಗದಿಂದ. ಸುಪ್ರಸಾದ, ಸುಸ್ಪರ್ಶ, ಇವೆಲ್ಲ ಪರಿಣಾಮಗಳು. ಅದು ಪ್ರಸಾದ ರೂಪದಲ್ಲಿ ಬರ್ತಾ ಇವೆ ನಂಗೆ. ಎಲ್ಲಿ? ನನಗೆ ಇಷ್ಟಲಿಂಗದ ಮೂಲಕ ಬರ್ತಾ ಇವೆ. ಅದು ಪ್ರಸಾದದ ಪರಿಕಲ್ಪನೆಯಾಗಿರಬೇಕು. ಅದನ್ನ ನೀವು ಹಾಗೇನೆ ಭಾವಿಸಿ, ನಾನು ಏನು ಇವತ್ತು ನನಗೆ ಸಿಗ್ತಾ ಇದೆಯಲ್ಲ ಅದು ಭೌತಿಕವಾಗಿ ಸಿಗ್ತಾ ಇರ್ಲಿ, ಅದು ನನಗೆ ಅಗೋಚರವಾಗಿ ಸಿಗ್ತಾ ಇರ್ಲಿ. ಈಗ ಒಂದು ಶಬ್ದ ನನ್ನ ಕಿವಿ ಮೇಲೆ ಬೀಳುತ್ತೆ, ಶಬ್ದವನ್ನ ನಾನು ನೋಡೋಕ್ಕಾಗೋಲ್ಲ, ಆದ್ರೂ ಕೂಡ ಅದು ನನಗೆ ಶ್ರೋತ್ರ ಆ ಪ್ರಸಾದಲಿಂಗ, ಕಂಠದಲ್ಲಿರೋ ಪ್ರಸಾದಲಿಂಗದಿಂದ ನನಗೆ ಕೇಳಿಸ್ತಾ ಇದೆ. ಹೀಗೆ ನಾನು ಕೇಳ್ತಾ ಇರ್ಬೇಕು. ಆ ತರದ ಒಂದು ಪ್ರಸಾದ ಅಂದ್ರೆ ಏನು? ಅಗೋಚರವಾಗಿರ್ಲಿ, ಗೋಚರವಾಗಿರ್ಲಿ, ಭೌತಿಕವಾಗಿರ್ಲಿ, ಅಭೌತಿಕವಾಗಿರ್ಲಿ, ಏನು ನಾನು ಒಳಗೆ ಸ್ವೀಕರಿಸ್ತೀನಲ್ಲ ಅದೆಲ್ಲವೂ ನನ್ನ ಇಷ್ಟಲಿಂಗದ ಮೂಲಕವೇ ನನಗೆ ಬರ್ತಾ ಇದೆ. ಯಾಕೆಂದ್ರೆ ನನ್ನ ಎಲ್ಲಾ ಜ್ಞಾನೇಂದ್ರಿಯಗಳಲ್ಲಿ, ನನ್ನ ಎಲ್ಲಾ ಕರ್ಮೇಂದ್ರಿಯಗಳಲ್ಲಿ ನಾನು ಲಿಂಗಗಳನ್ನ ಸ್ಥಾಪಿಸಿ ಬಿಟ್ಟಿದ್ದೇನೆ. ಹೀಗಾಗಿ ನನಗೆ ಏನು ಒಳಗೆ ಸ್ವೀಕರಣೆ ಆಗುತ್ತಲ್ಲ, ಅದು ವಾಯುವಿನ ರೂಪದಲ್ಲಿರಲಿ, ಅದು ಆಹಾರದ ರೂಪದಲ್ಲಿರಲಿ, ಪ್ರಸಾದವಾಗಿ ಏನ್ ಬರ್ತಾ ಇದೆಯಲ್ಲ ಅದು ಪ್ರಸಾದನೆ. ಅದಕ್ಕೆ ಪ್ರಸಾದ ಅಂತಾರೆ. ಆಯ್ತಾ? ಪಾದೋದಕ ಪ್ರಸಾದ ಆಯ್ತು. ಮುಂದೆ ಗುರು ಲಿಂಗ ಜಂಗಮ ಏನೇನ್ ಹೇಳಿದ್ರಿ? ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ. ಮುಂದೆ ರುದ್ರಾಕ್ಷಿ ಮಂತ್ರ. ಮಂತ್ರ. ವಿಭೂತಿ ಅಂದ್ರೆ ಏನು ನಿಮ್ ಪ್ರಕಾರ? ಪರಶಿವನ ಚಿತ್ತಗಳೇ ವಿಭೂತಿ. ಶಿವನ ಮೈ ಬೆಳಗು. ಶಿವನ ಚಿತ್ ಬೆಳಗ? ಮೈ ಬೆಳಗು. ಮೈ ಬೆಳಗು ಅಂದ್ರೆ ಚಿತ್ಕಳೆ. ಈಗ ನೀವು ಏನೇನು ಅದನ್ನ ಎಲ್ಲೆಲ್ಲಿ ಹಚ್ಕೊಳ್ತೀರಾ? ವಿಭೂತಿಯನ್ನು ಎಲ್ಲೆಲ್ಲಿ ಹಚ್ಕೊಳ್ತೀರಾ? 42 ಸ್ಥಾನಗಳು ಹಚ್ಕೊಳ್ತೀರಲ್ಲ. ಎಲ್ಲೆಲ್ಲಿ ನೀವು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದಿರಲ್ಲ ಅಲ್ಲೆಲ್ಲ ಹಚ್ಕೊಳ್ತೀರಿ. ಎಷ್ಟು ಎಳೆಗಳ ಹಚ್ಕೊಳ್ತೀರಿ? 3 ಎಳೆಗಳ. 3 ಎಳೆಗಳನ್ನ ಯಾಕೆ ಹಚ್ಕೊಳ್ತೀರಿ? ಇಷ್ಟಲಿಂಗ, ಪ್ರಾಣಲಿಂಗ, ನೋಡಿ. ಈಗ ಯಾವುದು ಮೂರು ಅಂತ ಮಾತಾಡ್ತಿರಲ್ಲ, ಈಗ ಹೇಳಿದ್ರಲ್ಲ, ಸತ್ಯ ಚಿತ್ತ ಆನಂದ ಇರ್ಲಿ, ಅನವಮಲ ಮಾಯಾಮಲ ಕಾರ್ಮಿಕ ಮಲ ತೊಡೆಯೋದಾಗಿರಲಿ, ಏನೇನು 3 ಅಂತ ಬರುತ್ತೆ ನೋಡಿ, ಅದೆಲ್ಲ ಗುರು ಲಿಂಗ ಜಂಗಮ ಅಂತ ಇಟ್ಕೊಳ್ಳಿ. ಅದು ಎಲ್ಲದರ ಪ್ರತೀಕವಾಗಿ 3 ಎಳೆಯನ್ನ ಇಟ್ಕೊಳ್ತೀರಿ. ಮುಂದೆ ಒಂದು ಬಿಂದುವನ್ನ ಒಂದ್ ಕಡೆ ಇಟ್ಕೊಳ್ತೀರಿ. ಆ 3 ಎಳೆಯನ್ನ ಎಳೆದುಕೊಂಡು ನಿಟ್ಟಿಲದ ಮೇಲೆ, ಹಣೆಯ ಮೇಲೆ ಒಂದು ಬಿಂದುವನ್ನ ಇಟ್ಕೊಳ್ತೀರಿ. ಎಲ್ಲಿ ಇಟ್ಕೊಳ್ತೀರಿ ಅದನ್ನ? ಮಧ್ಯದಲ್ಲಿ. ಅದು ಯಾಕೆ? ಅದು ಯಾರಿಗ ಅರ್ಪಣೆ ಮಾಡ್ತಿದ್ರಿ? ಯಾರಿಗ ಹಚ್ತಾ ಇದೀರಿ ಅದನ್ನ? ಮಹಾಲಿಂಗಕ್ಕೆ. ಅದು ಮತ್ತೆ ವಿಭೂತಿ ಇದು ಅಗ್ನಿತತ್ವದ ಒಂದು ಪ್ರತೀಕ. ಇದನ್ನು ಸುಟ್ಟು ಮಾಡಿರ್ತಾರೆ. ಇದು ಅಗ್ನಿತತ್ವದ ಪ್ರತೀಕವಾಗಿಯೂ ಇದನ್ನ ಹಚ್ಕೋಬೇಕು. ವಾಯುತತ್ವನು ಬರುತ್ತೆ. ಅದನ್ನ ಸುಟ್ಟು ಮಾಡಿರೋದ್ರಿಂದ ಅದನ್ನ ಅಗ್ನಿತತ್ವನು ಅಂತ ಹೇಳ್ತಾರೆ. ಅದಕ್ಕೆ ಅದು ಇದೆ ಇದರಲ್ಲಿ. ಎರಡು, ನೀವು ವಾಯುತತ್ವನು ಇಟ್ಕೊಳ್ಳಿ, ಅಗ್ನಿತತ್ವನು ಇಟ್ಕೊಳ್ಳಿ. ಆಯ್ತು. ವಿಭೂತಿ ಆಯ್ತು. ವಿಭೂತಿ ಆದ ನಂತರ ಯಾವ ಮಂತ್ರ ಅಂತೀರಾ? ವಿಭೂತಿ ರುದ್ರಾಕ್ಷಿ ಬಗ್ಗೆ ಹೇಳಿ.
ರುದ್ರಾಕ್ಷಿ ಅಂದ್ರೆ ಏನು? ರುದ್ರಾಕ್ಷಿ ಅಂದ್ರೆ ಏನು? ಶಿವನ ಕಣ್ಣುಗಳು. ಪರಮಾತ್ಮನ ಮೂರನೇ ಜ್ಞಾನ ಕಣ್ಣು ನೇತ್ರ, ಜ್ಞಾನ ನೇತ್ರ. ಕಣ್ಣು ಹಾ, ಮೂರನೇ ಅದರಲ್ಲಿ ರುದ್ರಾಕ್ಷಿ ಅಂದ್ರೆ ಶಿವನ ಕಣ್ಣು, ರುದ್ರನ ಅಕ್ಷಿ ರುದ್ರಾಕ್ಷಿ. ಎಷ್ಟು ಮುಖ ಇರುತ್ತೆ ಅದರಲ್ಲಿ? ಪಂಚಮುಖ. ಐದು ಮುಖ. ಪಂಚಮುಖ. ಐದು ಮುಖ. 5 ಮುಖಗಳು ಯಾವುವು? ಶಿವನ 5 ಮುಖಗಳು ಯಾವುವು? ಸದ್ಯೋಜಾತ, ವಾಮದೇವ, ವಾಮದೇವ, ಪುರುಷ ಈಶಾನ್ಯ. ಸದ್ಯೋಜಾತ, ವಾಮದೇವ, ವಾಮದೇವ, ಅಘೋರ, ಅಘೋರ, ತತ್ಪುರುಷ, ಈಶಾನ್ಯ. ತತ್ಪುರುಷ, ತತ್ಪುರುಷ, ಈಶಾನ. ಈಶಾನ್ಯ. ಇವು ಪಂಚ ರುದ್ರಾಕ್ಷಿ. ರುದ್ರಾಕ್ಷಿ ಏನು? ಅದ್ರ ಮಹತ್ವ ಏನು? ಹಾಗೆ ನೀವು ಅಗ್ನಿ ವಾಯು ಅಂದ್ರಲ್ಲ, ಇದೇನು ರುದ್ರಾಕ್ಷಿ? ಇದೇನು ಆ ತರದ ಇದ್ರಲ್ಲಿ ಹಾಗೆ ಡಿಸ್ಕಸ್ ಮಾಡಿ. ರುದ್ರಾಕ್ಷಿ ಏನು? ಸ್ಪರ್ಶ ಎಚ್ಚರಿಕೆ ಇಲ್ಲ, ಸಂಕೇತ. ಅದು ಸ್ಪರ್ಶ. ಸ್ಪರ್ಶ ಸ್ಪರ್ಶ ಗುಣ ಇದೆ ಅದರಲ್ಲಿ, ಅದೇ ಆರೋಗ್ಯ ಅದೇ 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 ಹೇಳ್ತೀನಮ್ಮ. ರುದ್ರಾಕ್ಷಿಯನ್ನ ನೀವು ಹೊರಗೆ ಹಾಕೋಬಾರ್ದು, ಬಟ್ಟೆ ಮೇಲೆ ಹಾಕೋಬಾರ್ದು. ಅದನ್ನ ನೀವು ನಿಮ್ಮ ಚರ್ಮಕ್ಕೆ, ನಿಮ್ಮ ಎದೆ ಮೇಲೆ, ನಿಮ್ಮ ಚರ್ಮಕ್ಕೆ ಅಂಟ್ಕೋಬೇಕು. ಅದು ಸ್ಪರ್ಶ ಆಗಬೇಕು. ಏಕೆಂದ್ರೆ ರುದ್ರಾಕ್ಷಿ ಇರೋದ್ರಿಂದ, ಇದು ಸೈಂಟಿಫಿಕಲಿ ಪ್ರೂವ್ಡ್, ವೈದ್ಯಕೀಯವಾಗಿ ಕೂಡ ರುದ್ರಾಕ್ಷಿ ಮಾಲೆಯ ಧಾರಣೆಯಿಂದ ಅದು ಎದೆಯ ಚರ್ಮದ ಮೇಲೆ ಸದಾ ಇರೋದ್ರಿಂದ ನಿಮ್ಮ ರಕ್ತದೊತ್ತಡ ಕಡಿಮೆಯಾಗುತ್ತದೆ, ಶೀತಲ ಮನಸ್ಸು ಆಗುತ್ತದೆ, ನೀವು ಕೋಪಗೊಳ್ಳೋದಿಲ್ಲ, ಶೀಘ್ರ ಕೋಪಿಗಳಾಗೋಲ್ಲ, ನಿಮ್ಮ ಕೋಪ ಶಮನ ಮಾಡುತ್ತೆ, ನಿಮ್ಮ ಸಿಟ್ಟು ಸೆಡವುಗಳನ್ನ ಅದು ಕುಂಠಿತ ಮಾಡುತ್ತೆ. ರುದ್ರಾಕ್ಷಿಗೆ ಅಪಾರವಾದ ಮಹಿಮೆ ಇದೆ. ಯಾರಿಗೆ BP ಇದೆಯಲ್ಲ, ಈ ರುದ್ರಾಕ್ಷಿಯನ್ನು ಸದಾ ನಿಮ್ಮ ಎದೆಯ ಮೇಲೆ, ಬಟ್ಟೆಗಳ ಮೇಲೆ ಅಲ್ಲ, ಎದೆಯ ಮೇಲೆ ಅದನ್ನ ಹಾಕಿಕೊಂಡಿರ್ಬೇಕು. ಅದು ರುದ್ರಾಕ್ಷಿ. ಎಷ್ಟೊಂದು ಸರಿ ಅಂದ್ರೆ ರುದ್ರಾಕ್ಷಿಯನ್ನ ನೀರಿನಲ್ಲಿ ಇಟ್ಕೊಂಡು ಬೆಳಗ್ಗೆ ಆ ನೀರನ್ನು ಕುಡಿದ್ರು ಕೂಡ ಎಷ್ಟೋ ಸೈಂಟಿಫಿಕಲಿ ಇಟ್ ಇಸ್ ಪ್ರೂವನ್ ಫ್ಯಾಕ್ಟ್ ಇದೆ. ಇದು ಅರ್ಥ ಮಾಡಿಕೊಳ್ಳು. ನಿಮ್ಮ ದೇಹದ ಟೆಂಪರೇಚರ್, ಉಷ್ಣತೆಯನ್ನ ಅದು ಕಾಪಾಡುತ್ತದೆ. ಯಾವುದು? ಈ ರುದ್ರಾಕ್ಷಿಯಲ್ಲಿ ಆ ಸ್ಪರ್ಶ ಶಕ್ತಿ ಅಷ್ಟೊಂದು ಮಹಿಮಾಯುತವಾಗಿದೆ ಈ ರುದ್ರಾಕ್ಷಿ. ರುದ್ರಾಕ್ಷಿ ಆದ ನಂತರ ಯಾವುದು? ಮಂತ್ರ. ಮಂತ್ರ. ಯಾವ ಮಂತ್ರ? ಓಂ ನಮಃ ಶಿವಾಯ. ಕೆಳಗಿಂದ ಹೋದ್ರೆ ನಮಃ ಶಿವಾಯ ಓಂ ಬಸವ ಅಂತೀರಿ, ಅಥವಾ ಓಂ ನಮಃ ಶಿವ. ಆ ಮಂತ್ರಗಳ ಬಗ್ಗೆ ತಮಗೆ ಗೊತ್ತಿದೆ, ಯಾಕೆಂದ್ರೆ ಅದು ಅಪಾರವಾದ ಮತ್ತೆ ವಿಸ್ತರಣೆ ಆಗುತ್ತೆ. ನ ಅಂದ್ರೆ ಏನು, ಮ ಅಂದ್ರೆ ಏನು, ಅದೆಲ್ಲ. ಹೀಗೆ ಅಷ್ಟಾವರಣಗಳ ಧಾರಣೆ ಯಾಕೆ ಮಾಡಬೇಕು, ಅವುಗಳ ಆಚರಣೆ ಯಾಕೆ ಇರಬೇಕು, ಅವುಗಳ ಮಹತ್ವವನ್ನ ನಿಮ್ಗೆ ಯಾವಾಗ ಇದೆಲ್ಲ ಅರ್ಥವಾಗಿದೆ ಅಂದ್ರೆ ನಿಮ್ದು ಅನುಭವ ಭಕ್ತಿಯಾಗಿದೆ ಅಂತ ಅರ್ಥ ಇದೆ ನೋಡಿ. ಅದಕ್ಕೆ ಮುಂದಿನ ಸಾರಿ ನೀವು ದಶವಿಧ ಪಾದೋದಕ ಬಗ್ಗೆ ತಾಯಿ ವೀರಮ್ಮನವರ ವಚನವನ್ನ ಓದ್ಕೊಂಡು ಬಂದು, ಈಗಾಗಲೇ ಅನೇಕ ಸಾರಿ ನಾವು ಹೇಳಿದ್ದೀವಿ ಪಾದೋದಕದ ಬಗ್ಗೆ. ನಿಜವಾದ ಪಾದೋದಕ ಅಂದ್ರೆ ಏನು, ಅದರ ಒಂದು ವೈದ್ಯಕೀಯ ಲಾಭಗಳೇನು, ಅದರ ಬಗ್ಗೆನೂ ಕೂಡ ಚರ್ಚಿಸೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ನಿಲ್ಲಿಸುತ್ತೇನೆ. ನಿಮಗೇನಾದ್ರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ಹೇಳಿ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಶರಣಾರ್ಥಿಗಳು. ಸುಮಾರು 1 ಗಂಟೆ 10 ನಿಮಿಷಗಳ ಕಾಲ ಶಿವಯೋಗದ ಬಗ್ಗೆ, ಅಣುಲಿಂಗದ ದರ್ಶನದ ಬಗ್ಗೆ, ಅಣುಲಿಂಗ ಪೂಜೆಯ ಬಗ್ಗೆ ಅನುಭವವನ್ನು ಎಡೆ ಮಾಡಿರ್ತಕ್ಕಂಥ ನೂಲಿಯಪ್ಪರಿಗೆ ಶರಣಾರ್ಥಿಗಳು. ಇಂದಿನ ಈ ಅನುಭವದ ಮೇಲೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ರಿ, ಅಪ್ಪರು ಉತ್ತರ ನೀಡ್ತಾರೆ. ನೂಲಿಯಪ್ಪರು ರಾಜಶೇಖರಪ್ಪರ ಏನಾದ್ರು ಪ್ರಶ್ನೆ ಇದೆ ಅಪ್ಪರ? ಸಿದ್ಧಾರೂಢನ ಮಾಡೋಣ, ಸಂಪನ್ನ ಮಾಡೋಣ. ಸಿದ್ಧಾರೂಢನ ಅಪರ ನಮ್ದೊಂದು ಪ್ರಶ್ನೆ ಕೇಳಿ. ನಾಗಭೂಷಣನ ಹೇಳಿ. ಈಗ ನಾವು ಪ್ರಸಾದ ಪಾದೋಗ ತಗೊಂತೀವಲ್ಲ, ಬಾಹ್ಯವಾಗಿ ಪ್ರಸಾದವನ್ನ ನಾವು ಅಲ್ಲಿ ಏನಾದ್ರು ಸ್ವಲ್ಪ ಏನಾದ್ರು ಇಟ್ಕೊಂಡು ಎಡೆ ಮಾಡಿ ತಗೋಬಹುದಲ್ವಾ? ತಗೋಬಹುದು, ಅದನ್ನ ಲಿಂಗಕ್ಕೆ ಅರ್ಪಿಸಿ ತಗೋಬಹುದು. ಅದೇನೆ ಅದೇ ಸ್ವಾಮಿ, ಕೆಲವರು ತೋರಿಸದೇ ಇಲ್ಲ ಅದನ್ನ. ಶಿವಲಿಂಗಾರ್ಚನೆಯ ಮಾಡಿ ಶಿವಾರ್ಪಿತಕ್ಕೆ ಅರ್ಪಿಸಿದೊಡನೆ ಅದು ಲಿಂಗಕ್ಕೆ ನೈವೇದ್ಯವಾಗಿ ತನಗೆ ಪ್ರಸಾದವಾಯಿತಯ್ಯ. ಇಂತಹ ಸದಾಚಾರಿಗಳನ್ನ ನನಗೆ ನೀನು ತೋರಿಸಯ್ಯ ಅಂತ ಹೇಳಿ ಚನ್ನಬಸವಣ್ಣವರ ಒಂದು ವಚನ ಇದೆ. ಶಿವಲಿಂಗಾರ್ಚನೆಯ ಮಾಡಿ ಶಿವಾರ್ಪಿತಕ್ಕೆ ಕೈ ತೆಗೆದಡೆ ಅದು ಶಿವಲಿಂಗಕ್ಕೆ ನೈವೇದ್ಯ ತನಗೆ ಪ್ರಸಾದವಾಗಿ ಅರ್ಪಿತವಾಗ್ತಾ ಇದೆ ಅಂತ ಒಂದು ವಚನ ಇದೆ. ಅದನ್ನ ಯಾವಾಗ್ಲೂ ಪ್ರಸಾದವನ್ನ ಕೊಟ್ಟು ನೀವು ಆ ವಚನ ಹೇಳ್ಬೇಕು. ಆ ಶಿವಯೋಗದ ಕ್ಲಾಸ್ ನಲ್ಲಿ ಹೇಳ್ತೀನಿ ನಾನು ನಿಮಗೆ, ಬಹಳ ಚೆನ್ನಾಗಿದೆ. ಸ್ವಾಮಿಗಳು ಅದನ್ನ ತೋರಿಸಿದಾರೆ ಅಪ್ಪಾಜಿ, ನೋಡಿದ್ದೀನಿ, ಪ್ರಾತ್ಯಕ್ಷಿಕೆಯಲ್ಲಿ ನೋಡಿದ್ದೀನಿ. ಕೆಲವರು ಅದನ್ನ ಇದೇ ಮಾಡೋದಿಲ್ಲ ಅಷ್ಟಕ್ಕೆ.
ಈ ಪ್ರಸಾದದ ಪರಿಕಲ್ಪನೆಯನ್ನು ಎರಡರ್ಥದಲ್ಲಿ ನೀವು ತಗೋಬೇಕು ನಾಗಭೂಷಣನ್ನ. ಏನಂದ್ರೆ ನೀವು ಏನೇನು ಶಬ್ದ ಈಗ ನಾನು ಮಾತಾಡ್ತಿದ್ದೀನಲ್ಲ ನಿಮಗೆ, ಅದು ನೇರವಾಗಿ ಡಾಕ್ಟರ್ ನೂಲಿ ಅವ್ರು ನಿಮ್ಗೆ ಹೇಳ್ತಾ ಇಲ್ಲ. ನನ್ನ ಲಿಂಗ ನಿಮ್ಮ ಲಿಂಗಕ್ಕೆ ಹೇಳಿ, ನಿಮ್ಮ ಲಿಂಗದಿಂದ ಅದು ನಿಮಗೆ ಬರ್ತಾ ಇದೆ. ನಾನು ನನ್ನ ಲಿಂಗಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಲಿಂಗ ನಿಮ್ಮ ಲಿಂಗಕ್ಕೆ ಹೇಳಿ, ನಿಮ್ಮ ಲಿಂಗ ನಿಮಗೆ ಹೇಳ್ತಾ ಇದೆ. ಅದು ಒಂದು ಪ್ರಸಾದದ ಸ್ವರೂಪನೇ. ಅದು ಪ್ರಸಾದವಾಗಿ ನೀವು ಸ್ವೀಕರಿಸದೇ ಇದ್ರೆ ಇದು ನಿಮ್ ತಲೆಯಲ್ಲೇ ಹೋಗೋಲ್ಲ. ಸುಮ್ನೆ ಕೇಳ್ಬಿಡ್ತೀರಲ್ಲ, ಲೌಕಿಕ ಜಗತ್ತಿನ ಹಾಗೆ ಒಂದು ಮೂವಿ ನೋಡಿ ಬರ್ತೀವಿ, ಮರ್ತು ಬಿಡ್ತೀವಿ ಅಲ್ವಾ? ಹೌದು. ಇದು ಹಾಗಲ್ಲ. ಇದು ಯಾವಾಗ್ಲೂ ನಿಮ್ ಚಿಂತನೆಗೆ ಈಡ್ ಮಾಡುತ್ತೆ. ಅದಕ್ಕೆ ಇದೊಂದು ಶಬ್ದ ಪ್ರಸಾದ ಅಂದ್ರು, ಗಂಧ ಪ್ರಸಾದ ಅಂದ್ರು, ನೋಟ ಪ್ರಸಾದ ಅಂದ್ರು, ನಿರೀಕ್ಷೆ ಎಲ್ಲಕ್ಕೂ ಪ್ರಸಾದ ಅಂದು ಅವನೇನ್ ಮಾಡಿದ್ರು, ಪ್ರಸಾದ ಕಾಯ ಅಂತ ಕರೆದು ಬಿಟ್ರು. ನಿಮ್ಮ ಕಾಯ ಈಗ ಏನಾಗಿದೆ, ಈಗ ನಾಗಭೂಷಣ ಅನ್ನ ಅಂದ್ರೆ ಏನು, ಲೌಕಿಕ ಜಗತ್ತಿನ ಮನುಷ್ಯರು ಅವ್ರಿಗೆ ಕಾಯ ಇದೆ, ದೇಹ ಇದೆ. ನಿಮ್ದು ಹಾಗಲ್ಲ, ನಿಮ್ದು ಪ್ರಸಾದ ಕಾಯ. ಲಿಂಗವಂತರ ಕಾಯಕ್ಕೆ ಪ್ರಸಾದ ಕಾಯ ಅನ್ನೋಕೆ ಕಾರಣ ಏನಂದ್ರೆ ನಿಮ್ಮಲ್ಲಿರುವ ಲಿಂಗಗಳು, ನಿಮ್ಮ ಎಲ್ಲಾ ಜ್ಞಾನೇಂದ್ರಿಯಗಳಲ್ಲಿ ಇರುವ ಈ ರೂಪರಸ ವಿಷಯ ಇವೆಲ್ಲ ಲಿಂಗಗಳಾಗಿರೋದ್ರಿಂದ ನಿಮ್ಮ ಕಾಯ, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲವೂ ಈಗ ಲಿಂಗಮಯ ಆಗಿರೋದ್ರಿಂದ ನಿಮಗೀಗ ಪ್ರಸಾದ ಕಾಯ ಆಗಿದ್ದೀರಿ. ನಾಗಭೂಷಣ ಆಗಿಲ್ಲ ನೀವೀಗ ಪ್ರಸಾದ ಕಾಯ ಅಂತ ಕರೀತಾರೆ. ಲಿಂಗವಂತರಿಗೆ ಯಾವಾಗ್ಲೂ ಪ್ರಸಾದ ಕಾಯಿಗಳು ಅಂತ ಕರೀತಾರೆ. ಹೀಗಾಗಿ ಅವರು ಕೆಟ್ಟದ್ದನ್ನು ಕೇಳೋಲ್ಲ, ಕೆಟ್ಟದ್ದನ್ನು ನೋಡೋಲ್ಲ, ಕೆಟ್ಟದ್ದನ್ನು ಮಾತಾಡೋಲ್ಲ, ಇವರ ಬಾಯಲ್ಲಿ ಬೈಗಳು ಬರಬಾರ್ದು, ಅವರು ಅದನ್ನು ಇದನ್ನು ತಿನ್ನೋಲ್ಲ, ನಾಲಿಗೆ ಮೇಲೂ ಕೂಡ ಅವ್ರಿಗೆ ಶುದ್ಧತೆ ಇರಬೇಕು. ಹೀಗೆ ಅದನ್ನ ಎಲ್ಲವನ್ನ ನಿಮಗೆ ಪರಿಶುದ್ಧ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ದು ಇವಾಗ ಪ್ರಸಾದ ಕಾಯವಾಗಿದೆ. ಪ್ರಸಾದ ಕಾಯ ಅದೊಂದು ದೊಡ್ಡ ಅರ್ಥ. ಪ್ರಸಾದ ಕಾಯ ಅನ್ನೋದು ಒಂದು ದೊಡ್ಡ ಅರ್ಥ. ಅದು ಪ್ರಸಾದ ಕಾಯ ಬಹಳ ಸುಂದರವಾದ ಅರ್ಥ. ಪ್ರಸಾದ ಕಾಯ. ಸರಿಯಪ್ಪ, ಶರಣಾರ್ಥಿ. ಅಪ್ಪರೇ ಸುಸಂಪನ್ನ ಮಾಡಂತ ಮಾಡಿಯಪ್ಪ, ಮಾಡಿ ಸಿದ್ಧಾರೂಢ. ಶರಣ. ಇಂದಿನ ಸ್ವಾನುಭವದ ಸದ್ಭಾವಗೋಷ್ಠಿಯಲ್ಲಿ ಇಲ್ಲಿಯವರೆಗೆ ದೀರ್ಘವಾಗಿ ಅನುಭವ ಹಂಚಿಕೊಂಡಂತ ನೂಲಿಯಪ್ಪರಿಗೆ ಭಕ್ತಿಯ ಶರಣಾರ್ಥಿಗಳು, ಅದೇ ರೀತಿ ಪ್ರಶ್ನೆಯನ್ನು ಕೇಳಿದಂತ ನಾಗಕೃಷ್ಣನವರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಸಂಪನ್ನಗೊಳಿಸಿದ. ಹಾಗೇನೆ ನಾಳೆ ರೇಣುಕಪ್ಪರೇ, ನಾಳೆ ಅವ್ವಾರ್ದ ಐತಲ್ಲ ಮಾಡ್ತಾರಪ್ಪ. ನಾಳೆ ಭಾರತೀಯವರಿಂದ ಅಕ್ಕಮಹಾದೇವಿ ತಾಯಿಯವರ ಯೋಗಾಂಗ ತಿಳಿವಿಯ ಬಗ್ಗೆ ಅನುಭವ ಇರುತ್ತದೆ. ಇಂದಿನ ಈ ಸದ್ಭಾವಗೋಷ್ಠಿಯನ್ನು ಸುಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲು ಅಲ್ಲದ್ದು, ನೀರು ಅಲ್ಲದ್ದು, ನಿಮ್ಮ ಧರ್ಮ ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಶ್ರೀ ಗುರು ಬಸವೇಶ್ವರ. ಸರ್ವರಿಗೂ ಭಕ್ತಿಯ ಶರಣ.